ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಜಿಗಣಿ ಲಿಂಕ್ ರಸ್ತೆಯಲ್ಲಿರುವ ಕಾವೇರಪ್ಪ ಸಭಾಂಗಣದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು 26ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಡಿಸಿಪಿ ಸಿದ್ದರಾಜುರವರು ಮತ್ತು ಹಿರಿಯ ವಕೀಲರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಹರಿರಾಮ್, ಹೋರಾಟಗಾರರಾದ ದೇವರಾಜ್, ದ್ರಾವಿಡ, ಕೋಳಿಮಂಗಲ ನಾಗಪ್ಪ, ಗೌತಮ್ ವೆಂಕಿ, ಯಡವನಹಳ್ಳಿ ಕೃಷ್ಣಪ್ಪ, ಕ್ರಾಂತಿ ಗೋವಿಂದ್, ಬ್ಯಾಟ್ರಾಜ್, ಹರೇಹಳ್ಳಿ ಅಶ್ವಥ್, ದ್ರಾವಸಂದ್ರ ಮುನಿರಾಜು, ಬಳ್ಳೂರು ಶ್ರೀನಿವಾಸ್ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದರು. ಸಂವಿಧಾನ ಅಂದ್ರೆ ಚಿರಾಯವಾಗಿರಲಿ. ಸಂವಿಧಾನ 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 ಸಂವಿಧಾನ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಪ್ರಭುತ್ವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರತ್ವ ಭಾವನೆಯನ್ನು 1949ನೇ ಇಸವಿಯ ನವೆಂಬರ್ ತಿಂಗಳ 26 ಏನೀಗ ಇದನ್ನ ಪ್ರತಿಜ್ಞೆಯನ್ನು ತೆಗೆದುಕೊಂಡ್ವಿ. ಶಿಕ್ಷಣಕ್ಕೆ ಮೊದಲ ಆದ್ಯತೆ ಬೇಕು. 76 ವರ್ಷ ಕಲ್ತಿದ್ದೇನೆ. ಹೌದ್ರಿ, ನಿಮ್ಗೆ ನನ್ನಂಗೆ ಬಟ್ಟೆ ಹಾಕಿದಿರಿ, ಎಲ್ಲ ಇದೆ. ಈಗ ಹೋದ್ರೆ ಒಳ್ಳೆ ಬಿರಿಯಾನಿನೇ ಮಾಡಿರ್ತೀರಿ, ಊಟ ಮಾಡ್ತೀರಿ, ಮಲಗ್ತೀರಿ. ಆದ್ರೆ ಈ ದೇಶದಲ್ಲಿ ಏನು ನಡೀತಾ ಇದೆ? ಈ ದೇಶ ಎಲ್ಲರಿಗೆ ಸುರಕ್ಷಿತವಾ? ನಾನೊಬ್ಬರಿಗೆ ಪ್ರಜಾವಾಣಿ ಪೇಪರ್ ತರ ಕೇಳಿದ್ದೀನಿ, ಯಾರೋ ಹೋಗಿರ್ಲಿಲ್ಲ, ಬರ್ತಾರೆ. ಈ ದೇಶ ಎಲ್ಲರಿಗೆ ಸುರಕ್ಷಿತವಾ? ಕಾನೂನು ಸಮಾನವಾಗಿ ಎಲ್ಲರಿಗೆ ಸಿಗ್ತಾ ಇದೆಯಾ? ಉದ್ಯೋಗ ಬಿಡಿ, ಶಿಕ್ಷಣ ಎಲ್ಲರಿಗೆ ಸಿಗ್ತಾ ಇದೆಯಾ? ಬದುಕುವ ಅವಕಾಶಗಳು ಎಲ್ಲರಿಗೆ ಸಿಗ್ತಾ ಇದೆಯಾ? ಕುಡಿಯುವ ನೀರು ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗ್ತಾ ಇದೆಯಾ ಎನ್ನುವ ವಿವೇಚನೆ ನಮಗಿಲ್ಲ. ಅಂದ್ರೆ ಯಾರೋ ಒಬ್ಬ ಎಬ್ಬೆಟ್ನವನು ರಿಯಲ್ ಎಸ್ಟೇಟ್ ಮಾಡೋದವನು ಜಿಗಡಿಗಳಲ್ಲಿ MLA ಆಗ್ಬಿಟ್ರೆ ಅವನಿಂದ ಎಲ್ಲ ಸ್ವಾಮಿಯವ್ರಿಗೆ ಜೈಕಾರ ಹಾಕೋದು, ಅವನಿಗೆ ಆ ಪಾಪ ತಾಯಂದಿರಿಗೆ ಇಷ್ಟು ದೂರ ಊಟ ಕಂಡೋಗ್ಯಾರ ಅವನಿಗೆ ಒಂದು ಹೂವಿನಾರ ತಗೊಂಡೋಗಿ ಹಾಕೋದು, ಅವನ್ ಚೇಲಾಗಿರಿ ಮಾಡೋನಿಗೆ ನಾವು ಕೈ ಮುಕ್ಕೊಂಡಿದ್ರೇನೆ ಇದು ಪ್ರಜಾಪ್ರಭುತ್ವವಾ? ಇದು ಸಂವಿಧಾನ ಜಾರಿನಾ? ಏನ್ ಮಾಡ್ಬೇಕು ನಾವು? ನೀವು ಇನ್ನ ಕಡಿಮೆ ಇರಿ, ನನಗೇನು ಬೇಜಾರಿಲ್ಲ, 10 ಜನ ಇರಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಈ ಸ್ವಾತಂತ್ರ್ಯ ಬಂದಿದ್ದು ಜನವರಿ 26, 1950. ಈ ವರ್ಷಕ್ಕೆ ಅದು 76 ವರ್ಷದ ಆ ಆಚರಣೆಯಲ್ಲಿ ನಾವಿದ್ದೇವೆ. ಇವತ್ತು ಮಾಣೆಕ್ ಶಾ ಪರೇಡ್ ಗ್ರೌಂಡ್ ಅಲ್ಲಿ ಗವರ್ನರ್ ಹೋಗ್ತಾರೆ. ಅವರೆಲ್ಲ ಬಂದು ದೇಶಕ್ಕೆ ಅಥವಾ ರಾಜ್ಯಗಳಿಗೆ ಒಂದೊಂದು ಆಶ್ವಾಸನೆ ಕೊಡ್ತಾರೆ. ದಿಲ್ಲಿಯಲ್ಲಿ ದೊಡ್ಡ ಪರೇಡ್ ಮಾಡ್ತಾರೆ. ಈ ವರ್ಷ ಇದು ಎಂಥ ದೇಶದವನು, ಇಂಡೋನೇಷಿಯಾದ ಪ್ರೈಮಿಯರ್ ಬಂದು ಮೋದಿ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ನಮ್ಮ ದೇಶ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ. ನಾನು ನಿಮ್ಮಲ್ಲಿ ಒಂದು ಮಾತು ಹೇಳ್ತೀನಿ. ನೀವು ಯಾರೋ 76 ವರ್ಷದವ್ರು ಇಲ್ಲ ಅಂತ ನಾನು ಕೇಳಿದೆ ಮೊದಲೇ. ಕಡಿಮೆ ಇದ್ದೀವಿ ನಾವೆಲ್ಲ. 76 ವರ್ಷದಲ್ಲಿ ಇಂಥ ಅವಕಾಶಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖೇನ ಬರೆದು ಹೇಳಿ ಸಂವಿಧಾನವನ್ನು ನಾವು ಏನು ಹೇಳಿದೆ ಈಗ ಓದಿದ್ವಲ್ಲ, ಅಂಗೀಕರಿಸಿದ್ದೇವೆ, ಶಾಸನವನ್ನಾಗಿ ಅಂಗೀಕರಿಸಿದ್ದೇವೆ, ಸಹೋದರತ್ವದಿಂದ ಬದುಕ್ತಾ ಇದ್ದೇವೆ, ಆ ಥರ ಎಲ್ಲ ಇದೆ.
ಆದರೆ ಅವ್ನು ಪೇಪರ್ ತರಲಿಲ್ಲ, ಈಗ ತರಬೇಕು. ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾ ಬರಬೇಕಾದ್ರೆ ಸಹೋದರ ಯೋಗೇಶ್ ನಾವೆಲ್ಲ ನಮ್ಮ ಮನೆಯಿಂದ ಒಟ್ಟಿಗೆ ಬಂದ್ವಿ. ಅಲ್ಲಿ ಏನು ಒಂದು ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಫೆಬ್ರವರಿ 3ನೇ ತಾರೀಕು ಈ ಯತಿಗಳು ರಥಿಗಳು ಎಲ್ಲರೂ ಪ್ರಯಾಗ್ರಾಜ್ ಅಂತ ಹೇಳಿ ಅಯೋಧ್ಯೆ ಹತ್ರ ಈ ಗಂಗಾ ನದಿ ಹರಿಯುತ್ತಲ್ಲ, ಅಲ್ಲಿ ಎಲ್ಲ ಮುಂಡ ಮುಳುಗ್ತಾವ್ರೆ ನದಿಗೆ. ಪವಿತ್ರ ಆಗ್ತೇವೆ, ಪಾವನ ಆಗ್ತೇವೆ, ಈ ಉದ್ಧಾರ ಆಗ್ತೇವೆ ಅಂತ. ಅವರು 501 ಪುಟಗಳ ಹಿಂದೂ ಸಂವಿಧಾನ ಬರೆದಿದ್ದಾರೆ. ಯತಿಗಳು ಅಂದ್ರೆ ಯಾರು ಹೇಳಿ? ಯಾರ್ರೀ ಯತಿಗಳು? ಗೊತ್ತಾಗಲ್ಲ? ತಿಳ್ಕೊಂಡ್ರಿ? ಸ್ವಾಮೀಜಿಗಳು, ಸಾಧು ಸಂತರು, ಜಠಾಧಾರಿಗಳು, ಕೆಲವರು ಬಟ್ಟೆ ಹಾಕೊಂಡಿರೋರು, ಕೆಲವರು ನ್ಯೂಡಲ್ಲಿರೋರು, ಇವ್ರನ್ನ ನಾವು ಸಾಧು ಸಂತರು ಅಂತ ಈ ದೇಶದಲ್ಲಿ ಕರಿತೀವಿ. ಅರ್ಥ ಆಯ್ತು? ಆ ಜಠಾಧಾರಿಗಳು ಏನ್ ಮಾಡ್ತಾರೆ, ನಾವು ಬರೆದ 501 ಪುಟಗಳ ಹಿಂದೂ ಸಂವಿಧಾನವನ್ನ ಫೆಬ್ರವರಿ 3ನೇ ತಾರೀಕು ಇದೇ ಪ್ರಯಾಗ್ರಾಜಲ್ಲಿ ನಾವು ಅನಾವರಣಗೊಳಿಸ್ತೇವೆ, ಈ ದೇಶ ಒಪ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅದರಲ್ಲಿ ಇದೆ. ಓದೋನ್ ಯಾರು? ಇಲ್ಲಿ ಇದೆ ನೋಡಿ, ನಮ್ಮ ಸಹೋದರ ಇಲ್ಲಿ ನೀವು ಅದನ್ನ ಹೇಳ್ತೀರ, ತೊಂದರೆ ಇಲ್ಲ. ಇಲ್ಲಿದೆ ನೋಡಿ, ಅಖಂಡ ಹಿಂದೂ ರಾಷ್ಟ್ರಕ್ಕಾಗಿ 501 ಪುಟಗಳ ಸಂವಿಧಾನ ಸಿದ್ಧಗೊಂಡಿದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ವಸಂತ ಪಂಚಮಿ ಎಂದು ಫೆಬ್ರವರಿ 3ನೇ ತಾರೀಕು ಈ ಸಂವಿಧಾನವನ್ನು ಬಹಿರಂಗ ಮಾಡಲಾಗುತ್ತಿದೆ. ಮನುಸ್ಮೃತಿ, ರಾಮರಾಜ್ಯ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿನ ತತ್ವಾದರ್ಶಗಳ ಆಧಾರದಲ್ಲಿ ದೇಶಾದ್ಯಂತ ಇರುವ ತಜ್ಞರು ಈ ಸಂವಿಧಾನವನ್ನು ರಚಿಸಿದ್ದಾರೆ. ಈ ಸಂವಿಧಾನವನ್ನು ರಚಿಸಿದ್ದಾರೆ. ಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳು ಅವ್ಯಾವು ಅಂತ ಬೇಕಾದ್ರೆ ಹೇಳ್ತೀನಿ. ಪೀಠಾಧಿಪತಿಗಳು ಒಪ್ಪಿಗೆ ನೀಡಿದ ಬಳಿಕ ಈ ಸಂವಿಧಾನವನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗುತ್ತದೆ. ಸಂವಿಧಾನ ರಚಿಸಿದ ಸಮಿತಿಯಲ್ಲಿ, ಈ ಸಂವಿಧಾನನಲ್ಲ, ಅವ್ರ ಸಂವಿಧಾನ ರಚಿಸಿದ ಸಮಿತಿಯಲ್ಲಿ ಸಂತರೊಬ್ಬರು ಈ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಇದು ನೀವು ಮುಂದುವರೆದಿದೆ. ಅದರಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಅದೇ ಬೇರೆ ವೇದಗಳನ್ನು ಓದಿರುವಂತವ್ರು ಅದೇ ಇಲ್ಲಿದೆಯಲ್ಲ, ಇನ್ನು ಮುಂದುವರೆದ ಚುನಾವಣೆಯಲ್ಲಿ ಸ್ಪರ್ಧೆ, ಯಾರ್ಯಾರು ಚುನಾವಣೆಗೆ ನಿಲ್ಲಬೇಕು ಅಂತ. ವೇದಾಧ್ಯಯನ ಕಡ್ಡಾಯ, ನೀವೆಲ್ಲ ವೇದ ಓದಬೇಕು, ಕುರಾನ್ ಓದೋದು ಆಮೇಲೆ ಮುಂದಿನ ಮಾತು. ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಏಕಸದನ ಸಂಸದೀಯ ವ್ಯವಸ್ಥೆಯನ್ನು ಪ್ರತಿಪಾದಿಸಲಾಗಿದೆ. ಸಂಸತ್ತಿಗೆ ಧರ್ಮ ಸಂಸತ್ತು ಎಂದು ಹೆಸರಿಸಲಾಗಿದೆ. ಸನಾತನ ಧರ್ಮದ ಅನುಯಾಯಿಗಳು ಮಾತ್ರವೇ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು. ಸನಾತನ ಧರ್ಮದ ಅನುಯಾಯಿಗಳು, ಸನಾತನ ಧರ್ಮ ಅಂದ್ರೆ ಇಸ್ಲಾಂ ಇಲ್ಲ, ಕುರಾನ್ ಇಲ್ಲ, ಬುದ್ಧಿಸಂ ಇಲ್ಲ, ಜೈನಿಸಂ ಇಲ್ಲ, ಪಾರ್ಸಿ ಇಲ್ಲ, ಸಿಖ್ ಇಲ್ಲ, ಅವರು ಮಾಡಂಗಿಲ್ಲ. ಅಂದ್ರೆ ಚುನಾವಣೆಯಲ್ಲಿ ಅವರು ಮಾತ್ರ ಸ್ಪರ್ಧಿಸಬೇಕು. ಗುರುಕುಲ ಪದ್ಧತಿಯಲ್ಲಿ ವೇದಾಧ್ಯಯನ ಮಾಡಿದವರು ಮಾತ್ರವೇ ಅಭ್ಯರ್ಥಿ ಆಗಬೇಕು. ಗುರುಕುಲಕ್ಕೆ ಹೋಗಿ ಯಾರು ಓದ್ಕೊ ಬಂದರೆ ಅವರೇ ಆಗ್ಬೇಕಂತೆ. ಧರ್ಮ ಸಂಸತ್ ಪ್ರವೇಶಿಸುವವರಿಗೆ ಕ್ಷೇತ್ರ ನಿರ್ವಹಣೆ ಭತ್ಯೆ, ಸರಳೀಕೃತ ಭದ್ರತಾ ವ್ಯವಸ್ಥೆಯನ್ನು ಮತ್ತು ಒಂದು ವಾಹನವನ್ನು ನೀಡಲಾಗುವುದು. ಸನಾತನ ಧರ್ಮವೂ ಸೇರಿ ಭಾರತದ ಉಪಖಂಡದ ಧರ್ಮಗಳಾದ ಜೈನ್, ಸಿಖ್, ಬೌದ್ಧ ಅನುಯಾಯಿಗಳಿಗೆ ಮಾತ್ರವೇ ಮತದಾನದ ಹಕ್ಕು ಇರಬೇಕು ಅಂತ ಅದೇನೋ ಗಲಾಟೆ ಬೀಳ್ತಾರೆ ಅಂತ ಸೇರಿಸ್ಕೊಂಡವ್ರೆ. ಮುಸ್ಲಿಂ ಇಲ್ಲ. ತಮ್ಮ ಕ್ಷೇತ್ರದ ಪ್ರತಿನಿಧಿಯು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದಾದರೆ ಅವರನ್ನು ಚುನಾಯಿತ ಸ್ಥಾನದಿಂದ ಕೆಳಗಿಳಿಸುವ ಹಕ್ಕು ಮತದಾರರಿಗೆ ಇರಲಿದೆ. ದೂರುಗಳು ಬಂದಾಗ ಧರ್ಮ ಸಂಸತ್ತು ಈ ಬಗ್ಗೆ ಜನಾಭಿಪ್ರಾಯ ಕೇಳಲಿದೆ. ಕ್ಷೇತ್ರದ 50,000 ಜನರು ಈ ಸಂಬಂಧ ಪ್ರಸ್ತಾವಕ್ಕೆ ಸಹಿ ಮಾಡಿದರೆ ಪ್ರತಿನಿಧಿಯನ್ನು ಕೆಳಗಿಳಿಸಲಾಗುತ್ತದೆ ಅಂತ ಬರ್ಕೊಂಡಿದ್ದಾರೆ. ಮುಂದುವರೆದು ಇನ್ನೊಂಚೂರು ಹೇಳ್ಬಿಡ್ತೀನಿ. ಇದರಲ್ಲಿ ಏನಿದೆ ಅಂತ. ಪ್ರತಿಯೊಬ್ಬ ನಾಗರಿಕನು ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಕಡ್ಡಾಯ. ಕೃಷಿ ಆದಾಯವು ತೆರಿಗೆ ವ್ಯವಸ್ಥೆಯೊಳಗೆ ಬರುವುದಿಲ್ಲ. ಏಕಪತ್ನಿತ್ವ ಮತ್ತು ಅವಿಭಕ್ತ ಕುಟುಂಬ ವ್ಯವಸ್ಥೆಗೆ ಪ್ರೋತ್ಸಾಹ ಮತ್ತು ಜಾತಿ ಪದ್ಧತಿ ರದ್ದು ಅಂತ ಹೇಳ್ತಾರೆ. ಹಿಂದೂ ನ್ಯಾಯಾಂಗ ವ್ಯವಸ್ಥೆ ಜಾರಿ, ತ್ವರಿತ ನ್ಯಾಯದಾನ, ವ್ಯಕ್ತಿ ಬದಲಾವಣೆಯ ಶಿಕ್ಷೆಯ ಉದ್ದೇಶ, ಸುಳ್ಳು ಆರೋಪ ಮಾಡುವವರಿಗೆ ಶಿಕ್ಷೆ, ಗುರುಕುಲ ಪದ್ಧತಿ ಮರುಜಾರಿ, ಆಧುನಿಕ ಶಿಕ್ಷಣ ಪದ್ಧತಿಯ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಗುರುಕುಲಗಳನ್ನಾಗಿ, ಇಂಗ್ಲೀಷಲ್ಲಿ ಓದಂಗಿಲ್ಲ ಇನ್ನು ಮುಂದೆ, ಗುರುಕುಲದಲ್ಲಿ ಏನು ಹೇಳ್ಕೊಡ್ತಾರೋ ಧರ್ಮ, ಇದು ಚಾಂಟಿಂಗು, ವೇದ ಅಧ್ಯಯನ ಓದಿದವ್ರಿಗೆ ಮಾತ್ರ ವಿದ್ಯೆ ಮಾಡಲಾಗುವುದು. ಸರ್ಕಾರದ ಆರ್ಥಿಕ ನೆರವಿನಿಂದ ನಡೆಯುವ ಎಲ್ಲ ಮದರಸೆಗಳಿಗೆ ಬೀಗ
ಮದ್ರಸ ನಡೆಸಂಗಿಲ್ಲ ಅಂದ್ರೆ ನಿಮ್ಮ ಓಲೈಸ್ತೀನಿ ಅಂತ ನಾ ತಿಳ್ಕೊಬೇಡಿ, ಇದು ಅವ್ರಿಗೆ ಬರ್ಕೊಂಡಿದ್ದಾರೆ ಅಂತ. ಸೊ ಅದರಿಂದ ಇದು ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಪ್ರಜಾವಾಣಿಯನ್ನು ತೆಗೆದು ಮನೆಗೆ ಹೋದ್ಮೇಲೆ ನೀವು ನೋಡಿ. ನಾನೇನು ಈಗ ಕಂಪೇರ್ ಮಾಡ್ತೀನಿ ಅಂದರೆ, ನಾವು ಯಾವ ಸಂವಿಧಾನ ಒಪ್ಕೊಳ್ಳೋಣ ಅಂತೇಳಿ. ಈಗ ನಾವು ಪ್ರಸ್ತಾವನೆಯನ್ನು ಇದರಲ್ಲಿ ಓದಿದ್ದು ಸರಿ ಇದೆಯೋ, ಅವರಲ್ಲಿ ಓದಿದ್ವಲ್ಲ ಅದು ಸರಿ ಇದೆ, ಯಾವ್ದು ಸರಿ ಇದೆ ಹೇಳ್ರಿ. ನಾನೇನು ಬರೀ ಭಾಷಣ ಮಾಡಲ್ಲ, ನೀವು ಹೇಳ್ಬೇಕಾ. ಅದಕ್ಕೆ ನಿಮ್ಮ ಮೊಬೈಲ್ಗಳನ್ನು ಮ್ಯೂಟ್ ಮಾಡಿಕೊಳ್ಳಿ ಅಂತ ಹೇಳಿದ್ದು. ಯಾವ್ದು ಸರಿ? ಈ ಸಂವಿಧಾನಕ್ಕೆ 76 ವರ್ಷ ತುಂಬಿದ್ರು ಈ ಸಂವಿಧಾನ ಯಾರಿಗೆ ಅನ್ಯಾಯ ಮಾಡಿಲ್ಲ. ಯಾವ ವ್ಯಕ್ತಿಗೆ ಮತದಾನ ಮಾಡುವ ಹಕ್ಕನ್ನು ಕಸ್ಕೊಂಡಿಲ್ಲ, ಯಾವ ವ್ಯಕ್ತಿಗೆ ಜೀವಿಸುವ ಹಕ್ಕನ್ನು ಕಸ್ದಾಕಿಲ್ಲ. ಇದನ್ನು ಬರೆದವ್ರು ಯಾರು? ದೀಪ ಹುರಿತಾ ಇದ್ರು ನಮ್ಮಲ್ಲಿ, ಅವರು ಬರೆದಿದ್ರು. ಈ ಯತಿಗಳು ಬರ್ಕೊಂಡಿರೋದೇನು ಹಿಂಗೆ. ಈಗ ಕರ್ನಾಟಕದಲ್ಲಿ ಮೊನ್ನೆ ಒಟ್ಟು ಜನಸಂಖ್ಯೆ ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಿ ಜನಗಣತಿಯದು ಒಂದು ಸರಿಯೋ ತಪ್ಪೋ ಒಂದು ವರದಿ ಬಿಡುಗಡೆಯಾಗಿದೆ. ಅದರಲ್ಲಿ ಏನಿದೆ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳು ಮೊದಲನೇ ಸ್ಥಾನದಲ್ಲಿದೆ. ಅವರು 1,08,00,000 ಅಂತಾರೆ. ನನ್ನ ಅರ್ಥದಲ್ಲಿ ಅದು 1,35,40,00,000 ಮೇಲಿದೆ ಪರಿಶಿಷ್ಟ ಜಾತಿ ಮತ್ತು ವರ್ಗ. ಎರಡನೇ ಸ್ಥಾನದಲ್ಲಿ ಮುಸಲ್ಮಾನ್ ಸಮುದಾಯದ ಜನಸಂಖ್ಯೆ ಇದೆ, 75 ಲಕ್ಷ ಅಂತಾರೆ. ಅದು ಹೆಚ್ಚು ಕಡಿಮೆ, ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು, ಒಂದು ಅಂದಾಜು. ಇದ್ರ ತಳದಲ್ಲಿ ಲಿಂಗಾಯತ ಬರ್ತಾರೆ, ಕುರುಬರು ಬರ್ತಾರೆ, ಒಕ್ಕಲಿಗರು ಬರ್ತಾರೆ, ಹೀಗೆ ಇತರೆ ಸಮುದಾಯಗಳು ಹಂಗಂಗೆ ಬರ್ತವೆ. ಇದನ್ನು ಹಿರಿಯರಾದ ಕಾಂತರಾಜು ಅಂತೇಳಿ ಅನುಭವಿಯ ಒಬ್ಬ ವಕೀಲರು ಅಧ್ಯಕ್ಷತೆಯಲ್ಲಿ ನಡೆದಂಥದ್ದನ್ನು ಸರ್ಕಾರ ಇದನ್ನು ಒಪ್ಪಲಿಕ್ಕೆ ಇನ್ನು ಮೇನೆಮಾಶ ಎಣಿಸುತ್ತೆ, ಅದು ಮುಂದೆ ನೋಡ್ಕೊಳ್ಳಲ್ಲ. ಹಾಗಿದ್ರೆ ಈ ಬಹುಸಂಖ್ಯಾತರಾದಂಥ ಈ ಶೋಷಿತ ಸಮುದಾಯಗಳು ಮುಸಲ್ಮಾನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗವನ್ನೇ ನಾವು ತೆಗೆದುಕೊಳ್ಳೋಣ, ಇನ್ನು ಬೇರೆಯವ್ರು ಇರಲಿ, ಆ ನಂತರ ಬರಲಿ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ಬೇಕೀಗ. ನಮಗೆ ಈ ಸಮುದಾಯಗಳು ಇದನ್ನ ಪ್ರತಿಭಟಿಸ್ತಾರ, ಒಪ್ಕೊಳ್ತಾರ, ಸ್ವಾಮಿಗಳು ಹೇಳಿರದೆ ಸರಿ ಅಂತೇಳಿ ಕಪ್ಪ ಕಾಣಿಕೆ ಕೊಟ್ಬಿಟ್ಟು ಕೈ ಮುಗಿದು ಬರ್ತಾರ ಏನು ಅಂತ. ಉತ್ತರ ಪ್ರದೇಶ ಹೆಚ್ಚು ಮುಸಲ್ಮಾನ್ ಜನಸಂಖ್ಯೆ ಇರತಕ್ಕಂಥದ್ದು. ಧಾರ್ಮಿಕವಾಗಿ ಮಂದಿರಗಳ ಮಸೀದಿಗಳ ವಿಚಾರದಲ್ಲಿ ಈಗ ಮಾತಾಡಲ್ಲ, ಯಾಕಂದ್ರೆ ಅದು ಸೂಕ್ಷ್ಮ ವಿಚಾರಗಳು, ಅವು ಇದ್ಕೊಳ್ಳಿ ಒಂದು ಕಡೆ. ಸಮುದಾಯದ ಬದುಕುವ ಹಕ್ಕಿನ ವಿಚಾರದಲ್ಲಿ ಅಷ್ಟೇ ನಾವೀಗ ಮಾತಾಡ್ತಾ ಇದ್ದೇವೆ. ನಾವೇನು ಮಾಡಬೇಕಾಗಿದೆ? ಇವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ ನಂದು ಗ್ಯಾರೇಜ್ ಕೆಲಸ ಹೋಗ್ಬಿಡ್ತದೆ, ಇವತ್ತು ಬರೋಕ್ಕೆ ಆಗಲ್ಲ. ಅಮ್ಮ ಹೇಳ್ತಾಳೆ, ಇಲ್ಲ ಸ್ವಾಮಿ ಯಜಮಾನ್ ಹೋಗಿದ್ದಾನೆ, ನಾನು ಗಂಧದ ಕಡ್ಡಿ ತಿಕ್ಕಬೇಕು, ಬೀಡಿ ಕಟ್ಟಬೇಕು. ಇನ್ನೊಬ್ಬ ಅಮ್ಮ ಹೇಳ್ತಾಳೆ, ಇಲ್ಲ ಸ್ವಾಮಿ ನಾನು ಫ್ಯಾಕ್ಟ್ರಿಯಲ್ಲಿ ಡಿ ಗ್ರೂಪ್ ಏನೋ ಕೆಲಸ ಸೇರ್ಕೊಬಿಟ್ಟಿದ್ದೀನಿ, ನಾವು ಮಾಡೋಕ್ಕಾಗಲ್ಲ. ಆ ಥರ ಇದೆ. ಧಾರ್ಮಿಕವಾಗಿ ನೀವೇನಾದರೂ ಮಾಡಿ, ದಿನದ 5 ಬಾರಿ ನಮಾಜು ಮಾಡಿ, ವಾರದಲ್ಲಿ ಒಮ್ಮೆ ಪಾದ್ರಿ ಚರ್ಚಿಗೆ ಹೋಗಿ. ಶೂದ್ರರಿಗೆ ಯಾವ ದೇವಸ್ಥಾನ ಇಲ್ಲ, ಯಾವ ದೇವರಿಲ್ಲ, ಎಂಥದಿಲ್ಲ ಅವ್ರದ್ದು, ಅದು ಬೇಡ ಈಗ. ಆದರೆ ಈ ಜೀವನ ಕ್ರಮದಲ್ಲಿ ಈ ಥರ ಎಲ್ಲ ನಡೀತಾ ಇದೆಯಲ್ಲ, ಆ ಎಲ್ಲಗಳಿಗಿಂತ, ನಿಮ್ಮ ಕುರಾನ್ಗಿಂತ, ನಿಮ್ಮ ಬೈಬಲ್ಗಿಂತ, ಗ್ರಂಥ ಸಾಹೇಬ್ಗಿಂತ ಪವಿತ್ರವಾದದ್ದು ಈ ದೇಶದ ಸಂವಿಧಾನ. ಅದು ಆಮೇಲೆ ಈಗ ನಿಂದು ನಂದೇ ಮೇಲು ಅಂತ ನೀನು ಹೇಳಿದ್ರೆ, ಅಲ್ಲಿ ಒಬ್ಬ ಪಾದ್ರಿ ನಂದೇ ಮೇಲು ಅಂತ ಅವನ ಮೇಲೆ ಬಂದ್ರೆ, ಒಬ್ಬ ಸಾಧು ಸಂತ ಹಿಂಗು ಬರ್ಕೊಂಡು ನಾವೇ ಮೇಲು ನಮೇ ಅಂತ ಹೇಳಿದ್ವಿ. ಈ ಥರ ಆದರೆ ದೇಶದಲ್ಲಿ ಸಾಮರಸ್ಯ, ಇಲ್ಲಿ ಏನು ಹೇಳಿದ್ವಿ ನಾವು, ಸಹೋದರ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಇಲ್ಲಿ ಯಾಕೆ ಬಂದಿದ್ದೀರಿ, ನಾವೆಲ್ಲರೂ ಸಹೋದರ ಸಹೋದರಿಯ ರೀತಿ ಬದುಕಬೇಕು ಅಂತೇಳಿ ನಾವು ದೃಢ ಸಂಕಲ್ಪ ಮಾಡಿರುವುದಕ್ಕೆ. ಜನವರಿ 26ನೇ ತಾರೀಕು ಎಲ್ಲ ರಾಜ್ಯಗಳನ್ನು ಒಂದು ಮಾಡಿದಂಥ ದಿನಾನ ಅದು, ಅಥವಾ ಈ ದೇಶಕ್ಕೆ ಸಂವಿಧಾನ ಜಾರಿಯಾದಂಥ ದಿನಾನ. ಯಾಕಂದ್ರೆ ಗಣರಾಜ್ಯ ಅನ್ನೋದು ಸಂವಿಧಾನದಲ್ಲಿರುವಂಥ ಒಂದು ಅಂಶ ಅಷ್ಟೇ, ಒಂದೇ ಒಂದು ಅಂಶ ಅದು. ಮತ್ತೆ ಗಣರಾಜ್ಯ ಅಂದ್ರೆ ಏನಂದ್ರೆ, ಯಾವ ರಾಜ್ಯ ಅಂದ್ರೆ ನಾವು ರಾಜ್ಯಶಾಸ್ತ್ರದಲ್ಲಿ ದೇಶ ಒಂದು ರಾಜ್ಯ ಅಂತ ಕರೀತೀವಿ. ಯಾವ ರಾಜ್ಯದಲ್ಲಿ ಅಥವಾ ಯಾವ ದೇಶದಲ್ಲಿ ಆ ದೇಶದ ಮುಖ್ಯಸ್ಥನನ್ನ ವಂಶ ಪಾರಂಪರವಾಗಿ ಅಲ್ಲದೇ ಜನರು ಆಯ್ಕೆ ಮಾಡ್ತಾರೆ, ಆ ವ್ಯವಸ್ಥೆಯನ್ನ ಗಣರಾಜ್ಯ ಅಂತ ಕರೀತಾರೆ, ರಿಪಬ್ಲಿಕ್ ಅಂತ ಕರೀತಾರೆ. ಅಂದ್ರೆ ಉದಾಹರಣೆಗೆ ಇವತ್ತು ನಮ್ಗೆ ರಾಷ್ಟ್ರಪತಿಗಳಿಲ್ಲ. ಯಾರು ರಾಷ್ಟ್ರಪತಿಗಳು? ಯಾರು ಇವತ್ತು ನಮ್ಮ ದೇಶದ ರಾಷ್ಟ್ರಪತಿಗಳು? ಬಹಳ ಜನ ಗೊತ್ತಿಲ್ಲ ನಮಗೆ. ಸೊ ಒಬ್ಬರು ಟ್ರೈಬಲ್ ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹೆಣ್ಣುಮಗಳು ಇವತ್ತು ರಾಷ್ಟ್ರಪತಿಗಳಾಗಿದ್ದಾರೆ. ಸರಿ, ಅವರನ್ನ ಅವರ ಅಪ್ಪ ರಾಷ್ಟ್ರಪತಿಗಳಾಗಿದ್ರು ಅಥವಾ ಅವರ ರಾಷ್ಟ್ರಪತಿಗಳ ವಂಶಕ್ಕೆ ಸೇರಿದ್ದು ಅಂತೇಳಿ ನಾವು ಅವರು ರಾಷ್ಟ್ರಪತಿ ಮಾಡಿಲ್ಲ. ಜನರ ಆಯ್ಕೆ ಮಾಡಿ, ಜನರನ್ನ ನಾವು ಡೈರೆಕ್ಟ್ ಆಗಿ ಓಟ್ ಹಾಕಲಿಲ್ಲ, ನಾವು ಓಟ್ ಹಾಕಿದಂತ ಎಂಪಿಗಳು ಓಟ್ ಹಾಕಿ ಅವರನ್ನು ಗೆಲ್ಲಿಸಿದ್ರು. ಹಾಗಾಗಿ ನಾವು ಅದನ್ನ ಅಂಥ ವ್ಯವಸ್ಥೆನ ರಾಜಕೀಯ ವ್ಯವಸ್ಥೆನ ರಿಪಬ್ಲಿಕ್ ಅಂತ ಕರಿತೀವಿ. ಹಾಗಾಗಿ ಜನವರಿ 26ನೇ ತಾರೀಕು ಕೇವಲ
ನಾವು ರಾಷ್ಟ್ರಪತಿಗಳನ್ನ ಇದ್ರ ಮೇಲೆ ಓಟ್ ಹಾಕಿ ಗೆಲ್ಲಿಸ್ಕೊಳ್ಳೋ ದಿನ ಅಂತ ಘೋಷಣೆ ಮಾಡಿದ ದಿನ ಅಲ್ಲ ಅದು. ಸಮಗ್ರವಾಗಿ ಸಂವಿಧಾನ ಜಾರಿಯಾದಂಥ ದಿನ, ಹೋಲ್ಸೇಲ್ ಆಗಿ ಸಂವಿಧಾನ ಜಾರಿಯಾದ ದಿನ. ಹಾಗಾಗಿ ಅದನ್ನ ಸಂವಿಧಾನ ದಿನ ಅಂತ ಹೇಳಬೇಕು ಹೊರತು ನಾವು ಅದನ್ನು ಬೇರೆ ಇನ್ಯಾವುದೋ ಹೆಸರಲ್ಲಿ, ಅದು ಗಣರಾಜ್ಯ ಅಥವಾ ಅದು ಸಮಾಜವಾದಿ ರಾಜ್ಯ, ಅದರಲ್ಲಿರೋ ಒಂದೊಂದು ಪದ ಒಂದೊಂದು ತತ್ವವನ್ನು ಬಳಸ್ಕೊಂಡು ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಸಮಗ್ರವಾಗಿ ಹೋಲ್ಸೇಲ್ ಆಗಿ ಇಡೀ ಕಾನ್ಸ್ಟಿಟ್ಯೂಷನ್ ಅನ್ನು ಜಾರಿ ಮಾಡುವಂಥ ದಿನ, ಅದು ಒಪ್ಕೊಂಡು ಜಾರಿ ಆದಂಥ ದಿನ. ಹಾಗಾಗಿ ಆ ಮೊದಲನೇ ಆಕ್ಷೇಪದ ಜೊತೆಗೆ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ, ಆಧುನಿಕ ಮನುಷ್ಯ, ಇವತ್ತು ನಾವು ಮನುಷ್ಯರಿದ್ದೀವಲ್ಲ, ಈ ಥರದ ಆಧುನಿಕ ಮನುಷ್ಯ ಅಥವಾ ನಾವೇನು ಹೋಮೋಸೆಪಿಯನ್ಸ್ ಅಂತ ಹೇಳ್ತೀವಿ, ಈ ಆಧುನಿಕ ಮನುಷ್ಯ ಹುಟ್ಟಿ ಜಗತ್ತಿನಲ್ಲಿ ಈ ಭೂಮಿ ಮೇಲೆ ಸುಮಾರು 6 ಲಕ್ಷ ವರ್ಷಗಳಾಗಿದೆ ಅಂತ ಹೇಳಿ, ಸುಮಾರು 6 ಲಕ್ಷ ವರ್ಷಗಳಾಗಿದೆ. ಇನ್ನು ಅದರ ಜೊತೆಗೆ ಜಗತ್ತಿನಲ್ಲಿ ಮಾನವ ನಾಗರಿಕತೆ, ಮನುಷ್ಯ ಒಬ್ಬ ನಾಗರಿಕನಾಗಿ ಬದುಕಿದ್ದು, ಒಬ್ಬ ನಾಗರಿಕನಾಗಿ ಒಂದು ಸಮಾಜವಾಗಿ ಬದುಕಲಿಕ್ಕೆ ಶುರು ಮಾಡಿ ಸುಮಾರು 6,000 ವರ್ಷಗಳಾಯಿತು ಅಂತ ಹೇಳಿ. ನಮ್ಮ ದೇಶದಲ್ಲಿ ಒಂದು 3-4 ವರ್ಷಗಳ ಹಿಂದೆ ನಾಗರಿಕತೆ ಇತ್ತು, ನಾಗರಿಕರಾಗಿ ಬಂದ್ವಿ ಅಂತ ಹೇಳಿ. ಎಷ್ಟು? 4,000 ವರ್ಷ, 3-4,000 ವರ್ಷ. ಹಾಗೆ ನಮಗೆ ಸ್ವಾತಂತ್ರ್ಯ ಬಂದು ಸಂವಿಧಾನ ಬಂದು 76 ವರ್ಷ ಆಗ್ತದೆ. ಸ್ವಾತಂತ್ರ್ಯ ಬಂದು ಇನ್ನೇನು ಆಲ್ಮೋಸ್ಟ್ 70 ವರ್ಷ ಆಗ್ತದೆ. ಆದ್ರೆ ದುರಂತ ಏನಪ್ಪ ಅಂದ್ರೆ 6 ಲಕ್ಷ ವರ್ಷಗಳ ಹಿಂದೆ ಹುಟ್ಟಿದಂಥ ಮನುಷ್ಯ, 6,000 ವರ್ಷಗಳ ಹಿಂದೆ ನಾಗರಿಕತೆಯಿಂದ ಶುರು ಮಾಡಿದಂಥ ಮನುಷ್ಯ ಭಾರತ ದೇಶದಲ್ಲಿ ಇನ್ನೂ ನಾಗರಿಕನಾಗಲಿಲ್ಲ, ಇನ್ನೂ ಮನುಷ್ಯನೇ ಆಗಿದೆ. ಇದು ದೊಡ್ಡ ದುರಂತ. ಇವತ್ತು ಕೂಡ ಮನುಷ್ಯನನ್ನ ಮನುಷ್ಯನಾಗಿ ಕಾಣುವಂತ ವ್ಯವಸ್ಥೆ ಆಗಲಿ, ಮನಸ್ಥಿತಿಗಳಾಗಲಿ, ವ್ಯವಸ್ಥೆ ಇರಲಿ, ಮನಸ್ಥಿತಿ ಫಸ್ಟ್ ಆಫ್ ಆಲ್, ಒಂದು ಮನಸ್ಥಿತಿ ಬದಲಾಗ ಮಾತ್ರ ಒಂದು ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಮನಸ್ಥಿತಿಗಳ ಸೃಷ್ಟಿಯಾಗಿದೆ. ಸೊ ಹಾಗಾಗಿ ಈ ಒಂದು ಮನುಷ್ಯನ ಕುಲವನ್ನ ಅಥವಾ ಮನುಷ್ಯನ ಮಾನವನ ಸಮಾಜವನ್ನ ಉತ್ತಮಗೊಳಿಸಲಿಕ್ಕೆ, ಅದಕ್ಕೊಂದು ವ್ಯವಸ್ಥೆನ ತರಲಿಕ್ಕೆ, ಒಂದು ಸಿಸ್ಟಮ್ ಅನ್ನ ತರಲಿಕ್ಕೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಹೋರಾಟಗಳಾಗಿದ್ದಾವೆ. ಮತ್ತೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳಿತ್ತು. ಆ ಯಾವ ವ್ಯವಸ್ಥೆಯೂ ಕೂಡ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಕೇವಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಪ್ರಜೆಗಳೇ ಆಯ್ಕೆ ಮಾಡಿಕೊಳ್ಳುವಂತ ಸರ್ಕಾರಗಳಿಂದ ಮಾತ್ರ ದೇಶ ಬದಲಾಗಲಿಕ್ಕೆ ಸಾಧ್ಯ ಅಂತೇಳಿ ಈ ದೇಶದಲ್ಲಿ 1935ನೇ ಇಸ್ವಿಯಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ ಪ್ರಜಾತಂತ್ರ ಈ ದೇಶದಲ್ಲಿ ಡೆಮೋಕ್ರಸಿ ಶುರುವಾಯಿತು, ಪ್ರಜಾಪ್ರಭುತ್ವ ಶುರುವಾಯಿತು. 1935ನೇ ಇಸ್ವಿಯಲ್ಲಿ ಪ್ರಜಾಪ್ರಭುತ್ವ ಆದ ನಂತರ ಆಯ್ತು, ನಾವು ಪ್ರಜೆಗಳ ಸರ್ಕಾರವನ್ನು ಆಯ್ಕೆ ಮಾಡ್ಕೋಬೇಕು, ನೀವು ಬ್ರಿಟಿಷರು ಎಲ್ಲಿಂದನೋ ಬಂದಿದ್ರಿ, ನೀವ್ಯಾಕೆ ನಮ್ಮನ್ನು ಆಳ್ತೀರಿ ಅಂತೇಳಿ ಅವ್ರ ವಿರುದ್ಧವಾಗಿ ಒಂದು ದೊಡ್ಡ ಸ್ವತಂತ್ರ ಚಳುವಳಿ ನಡೆದ ಪರಿಣಾಮವಾಗಿ ಅವರು ಈ ದೇಶನ ಬಿಟ್ಟೋಗೋದಕ್ಕೆ ಮೊದಲು ಇಲ್ಲಿವರೆಗೂ ನಾವು ಮಾಡಿರೋ ಕಾನೂನುಗಳಿಂದ ನಿಮ್ಮನ್ನ ನೀವು ಆಳ್ವಿಕೆ ಮಾಡ್ಕೊತಾ ಇದ್ದೀರಿ. ನಾವು ಮಾಡಿರುವಂತ ಕಾನೂನುಗಳಿದೆಯಲ್ಲ, ಈಗ ಯಾರು ಕಾನೂನು ಹೇಗೆ ಮಾಡ್ತಾರೆ ಅಂದ್ರೆ, ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರಿಗೆ ಅನುಕೂಲ ಆಗುವಂತ ಕಾನೂನನ್ನು ಮಾಡ್ತಾರೆ. ಉದಾಹರಣೆಗೆ ನಿನ್ನೆ ಸಿದ್ದರಾಮಯ್ಯ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿತು. ಏನಪ್ಪಾ ಅಂದ್ರೆ, ಇನ್ನು ಮುಂದೆ ಯಾವುದೇ ಸರ್ಕಾರಿ ಆಫೀಸ್ಗಳಲ್ಲಿ ನೀವು ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡಂಗಿಲ್ಲ. ಇನ್ಮೇಲೆ ಯಾವುದೇ ಸರ್ಕಾರಿ ಆಫೀಸ್ಗಳಲ್ಲಿ ನೀವು ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡಂಗಿಲ್ವಂತೆ. ನೋಡಿ ಹೆಂಗಿದೆ ಕಡೆ. ಯಾಕೆ ಮಾಡಬಾರ್ದು ಅಂತ, ಯಾಕೆ ಮಾಡಬಾರ್ದು? ಅದನ್ನ ನಾವು ಸಾರ್ವಜನಿಕ ಸ್ಥಳ ಅಂತ ಕರಿತೀವಿ. ದಟ್ ಸ್ಪೇಸ್ ಬಿಲಾಂಗ್ಸ್ ಟು ಪಬ್ಲಿಕ್. ಮಾಡಂಗಿಲ್ವಂತೆ. ಯಾಕಂದ್ರೆ ಮಾಡಿಬಿಟ್ರೆ ಅಲ್ಲಿ ಅನಾಚಾರಗಳು ಗೊತ್ತಾಗ್ತವಲ್ಲ. ಅಂದ್ರೆ ಯಾವತ್ತೂ ಕೂಡ ಕಾನೂನುಗಳು ಹೇಗೆ ಬರ್ತಾವಂದ್ರೆ, ಅಧಿಕಾರದಲ್ಲಿ ಯಾರು ಇರ್ತಾರೋ ಅವ್ರ ಪರವಾಗಿ ಕಾನೂನುಗಳು ಸೃಷ್ಟಿಯಾಗ್ತವೆ. ಹಾಗೆ ಬ್ರಿಟಿಷರಿದ್ದಾಗ ಅವ್ರಿಗೆ ಅನುಕೂಲ ಆಗೋ ಕಾನೂನುಗಳನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಅವರು ಬಿಟ್ಟೋಗೋದಕ್ಕೆ ಮೊದಲು ಹೇಳಿದ್ರು, ನೀವು ನಿಮ್ಮದೇ ಸಂವಿಧಾನ ಬರ್ಕೊಳ್ಳಿ. ನಿಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ, ಇಲ್ಲಿರ್ತಕ್ಕಂಥ ಮನುಷ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ, ಈ ದೇಶ ಮುಂದುವರಿಬೇಕಾದ್ರೆ ಏನ್ ಬೇಕು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಅದರ ಮೇಲೆ ನೀವು ಒಂದು ಸಂವಿಧಾನ ಬರ್ಕೊಳ್ಳಿ. ನಾವು ಬಿಟ್ಟೋಗ್ತೀವಿ, ಅದ್ರ ಜೊತೆಗೆ ನಾವು ಬಿಟ್ಟೋದ್ಮೇಲೆ ನಿಮ್ಮದೇ ಸರ್ಕಾರಗಳು ಬರ್ತವೆ, ನಿಮ್ಮದೇ ಸರ್ಕಾರದಲ್ಲಿ ನಿಮ್ಮದೇ ಕಾನೂನು, ನಿಮ್ಮದೇ ಸಂವಿಧಾನದ ಮುಖಾಂತರ ನೀವು ಆಳ್ವಿಕೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅದರ ಆಧಾರದ ಮೇಲೆ 47ನೇ ಇಸ್ವಿಯಲ್ಲಿ ಆ ಸಂವಿಧಾನ ಯಾರು ಬರೆಯೋದು ಅಂತ ಪ್ರಶ್ನೆ ಬಂದಾಗ, ನಾವು ಯಾರನ್ನೂ ಸುಮ್ಮನೆ ಆಯ್ಕೆ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಚುನಾವಣೆ ನಡೀತು. ಚುನಾವಣೆಯಲ್ಲಿ ಯಾರು ಆಯ್ಕೆಯಾಗಿ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಅವರೇ ಸಂವಿಧಾನ ಬರೀಲಿ. 46ನೇ ಇಸ್ವಿಯಲ್ಲಿ ಎಲೆಕ್ಷನ್ ನಡೀತದೆ. ಎಲೆಕ್ಷನ್ ನಡೆದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ನಿಂತ್ಕೊತಾರೆ. ನಾನು ಸಂವಿಧಾನ ಬರೀಬೇಕು. ನಾನು ಯಾಕೆ ಸಂವಿಧಾನ ಬರೀಬೇಕಂದ್ರೆ ಶೋಕಿಗಲ್ಲ ಸಂವಿಧಾನ ಬರೀಬೇಕಾಗಿತ್ತು. ಯಾಕೆ ಬರೀಬೇಕಂದ್ರೆ
ಈ ದೇಶದಲ್ಲಿ ಕೋಟ್ಯಾಂತರ ಜನರನ್ನ ಮನುಷ್ಯರೇ ಅಲ್ಲ ಅಂತ ಈ ಸಮಾಜ ನೋಡ್ತಾ ಇದೆ. ಮತ್ತೆ ಇವರಿಗೆ ಯಾವುದೇ ರೀತಿಯಾದಂತಹ ಹಕ್ಕುಗಳು, ಇವ್ರಿಗೆ ಯಾವುದೇ ರೀತಿಯಾದಂತ ಅವರಿಗೆ ಬೇಕಾಗಿರತಕ್ಕಂಥ ಅನುಕೂಲಗಳನ್ನ ಪಡ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ. ಇವ್ರನ್ನ ಮನುಷ್ಯರಂತ ಪರಿಗಣಿಸಲಿಲ್ಲ. ಹಾಗಾಗಿ ನಾನು ಇವ್ರನ್ನ ಮನುಷ್ಯರನ್ನಾಗಿ ಮಾಡೋ ಜೊತೆಗೆ ಇವರ ಅಭಿವೃದ್ಧಿ ಆಗ್ಲಿಕ್ಕೆ, ಅಂದ್ರೆ ಇವರ ಅಭಿವೃದ್ಧಿ ಅಂದ್ರೆ ಅದ್ರ ಜೊತೆಗೆ ದೇಶದ ವ್ಯಕ್ತಿ ಮತ್ತು ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ನಾನು ಒಂದು ಒಳ್ಳೆ ಕಾನೂನು, ಒಳ್ಳೆ ಸಂವಿಧಾನ ಬರಬೇಕಾದ್ರೆ, ಸಂವಿಧಾನ ಅಂದ್ರೆ ಏನಂದ್ರೆ ದೇಶಕ್ಕೆ ಇನ್ನು 10 ವರ್ಷಗಳು, ಸಾವಿರಾರು ವರ್ಷಗಳಿದ್ರು ಅಟ್ಲೀಸ್ಟ್ 100 ವರ್ಷಗಳ ಕಾಲ ಆ ದೇಶದ ಭವಿಷ್ಯವನ್ನು ರೂಪಿಸುವಂತ ಒಂದು ಮಾರ್ಗವನ್ನು ಹಾಕೊಡುವಂಥದ್ದು ಸಂವಿಧಾನ. ನಾನು ಹೋಗ್ಬೇಕಲ್ಲ ಅಂತೇಳಿ ಚುನಾವಣೆ ನಿಂತ್ಕೊತಾರೆ. ಆದರೆ ದುರಂತ, ಆ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಚಿಂತೆ ಇಲ್ಲ, ಯಾರು ಬೇಕಾದರೂ ಸಂವಿಧಾನ ಸಭೆಗೆ ಬರಲಿ, ಯಾರು ಬೇಕಾದರೂ ಪಾರ್ಲಿಮೆಂಟ್ಗೆ ಬರಲಿ, ಯಾರು ಬೇಕಾದರೂ ಸಂವಿಧಾನ ಬರೀಲಿ, ಆದರೆ ಅಂಬೇಡ್ಕರ್ ಮಾತ್ರ ಸಂವಿಧಾನ ಬರೆಯುವ ಜಾಗಕ್ಕೆ ಹೋಗ್ಕೂಡುದು. ಒಂದು ವಾಸ್ತವ, ಒಂದು ಸತ್ಯ. ಬಹಳ ಜನರಿಗೆ ಬೇಸರ ಆಗ್ಬೋದು ಇದು, ಬಟ್ ವಾಸ್ತವ ಸತ್ಯ. ಯಾರು ಇವತ್ತು ಅಸೆಂಬ್ಲಿಯಲ್ಲಿ ಫೋಟೋಗಳನ್ನ ಇಟ್ಕೊಂಡು ಜೈ ಭೀಮ್ ಅಂತ ಹೇಳಿದ್ರಲ್ಲ, ಅವರೇ ಇವ್ರನ್ನ ಒಳಗೆ ಬಿಡಬೇಡಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚುನಾವಣೆಯಲ್ಲಿ ಸೋಲಿಸ್ತಾರೆ. ಅಂದ್ರೆ ಕಾಂಗ್ರೆಸ್ನವರು ಸೋಲಿಸ್ತಾರೆ ಅವರ ಚುನಾವಣೆ. ಸಂವಿಧಾನ ಬರೆಯುವ ಪ್ರಕ್ರಿಯೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ರು ಆ ಸಂವಿಧಾನದಲ್ಲಿ 1935ರ ಕಾಯ್ದೆ ಇದೆಯಲ್ಲ, ಅದನ್ನು ಕೂಡ ಅದರ ಹೆಚ್ಚು ಭಾಗವನ್ನು ಅಳವಡಿಸ್ಕೊಳ್ತಾರೆ ಸಂವಿಧಾನದಲ್ಲಿ. ಆ 35ರ ಕಾಯ್ದೆಯಲ್ಲಿ ಕೂಡ ಬರಲಿಕ್ಕೆ ಬಾಬಾ ಸಾಹೇಬರ ಶ್ರಮ ಬಹಳ ಇದೆ. ಯಾಕಂದ್ರೆ 35ರ ಕಾಯ್ದೆಯಲ್ಲಿ ಮೊಟ್ಟ ಮೊದಲನೇದಾಗಿ ಭಾರತ ದೇಶದ, ಅಂದ್ರೆ ಇವತ್ತು ನಾವು ಯಾರು ಕೂತಿದ್ವಲ್ಲ ಎಲ್ಲ, ಇವತ್ತು ನಾವು ಓಟ್ ಹಾಕ್ತಾ ಇದೀವಲ್ಲ, ಈ ಓಟ್ ಹಾಕುವಂತ ಹಕ್ಕನ್ನು ಕೊಡಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಸಲ್ಮಾನರಿಗೆ ಓಟ್ ಇಲ್ಲ ಅಂದ್ರೆ ಮುಸಲ್ಮಾನರಿಗೆ ಓಟ್ ಕೊಡ ಅಂತ ಹೇಳ್ತಾ ಇಲ್ಲ, ಅಲ್ಲಿ ನಿಮ್ಮ ಹೆಸರೇ ಬಂದಿಲ್ಲ ಅಂದ್ರೆ ಇಲ್ಲ ನಿಮ್ಗೆ ಅಂತ ಅರ್ಥ ಓಟ್. ಆ ಕಾಲದಲ್ಲೂ ಕೂಡ ಹಿಂಗೆ ಇತ್ತು ವ್ಯವಸ್ಥೆ. ಓಟ್ ನಾವೆಲ್ಲರೂ ಹಾಕೋಗಿರ್ಲಿಲ್ಲ. ಯಾರು ಓಟ್ ಹಾಕೋದಾಗಿತ್ತಂದ್ರೆ ಯಾರು ಡಿಗ್ರಿ ಮಾಡಿದ್ದಾರೆ, ಯಾರು ಜಮೀನ್ದಾರರಿದ್ದಾರೆ, ಯಾರು ತೆರಿಗೆದಾರರಿದ್ದಾರೆ, ಮತ್ತೆ ಯಾರು ಪಾಳೆಗಾರರು ಅಥವಾ ರಾಜವಂಶಸ್ಥರಿದ್ದಾರಲ್ಲ, ಪ್ರಾಂತ್ಯಗಳಲ್ಲಿ ರಾಜರುಗಳಾಗಿದ್ದಾರಲ್ಲ, ಇವ್ರಿಗೆ ಮಾತ್ರ ಓಟಿನ ಹಕ್ಕು. ಆದ್ರೆ ಬಾಬಾ ಸಾಹೇಬ್ ಕೇಳ್ತಾರೆ ಬ್ರಿಟಿಷ್ ಸರ್ಕಾರಕ್ಕೆ, ನೀವು ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಂತವ್ರು ನಾವು ಅಂತ ಹೆಮ್ಮೆಯಿಂದ ಹೇಳ್ಕೊತೀರಿ, ಆದ್ರೆ ನಮ್ಮ ದೇಶದಲ್ಲಿ ಯಾಕೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿಲ್ಲ? ಹಾಗಾಗಿ ನೀವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಜಾರಿ ಮಾಡಬೇಕು. ಪ್ರಜಾಪ್ರಭುತ್ವ ಜಾರಿ ಆಗಬೇಕಾದ್ರೆ ನೀವು ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಓಟಿನ ಹಕ್ಕನ್ನು ಕೊಡಬೇಕು. ಅದು ಕೂಡ ಯಾರಿಗೆ 21 ವರ್ಷ ವಯಸ್ಸಾಗಿದೆ ಅವ್ರು ಓಟಿನ ಹಕ್ಕು ಕೊಡಬೇಕು. ಯಾರಿಗೆ 21 ವರ್ಷ ವಯಸ್ಸಾಗಿದೆ ಅವ್ರು ಓಟಿನ ಹಕ್ಕನ್ನು ಕೊಡಬೇಕು. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಎಲ್ರಿಗೂ ಓಟಿನ ಹಕ್ಕನ್ನು ಕೊಡಬೇಕು ಅಂತ ಹೇಳಿದಾಗ ಇವತ್ತು ನಾವು ಯಾರು ಒಪ್ಪಿಕೊಂಡು ಇದು ನಮ್ಮ ಪಕ್ಷ ಅಂತ ಓಟ್ ಹಾಕಕ್ಕೆ ಹೋಗ್ತೀವಲ್ಲ, ಆ ಪಕ್ಷದ ನಾಯಕರು ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧಿ ಅವರು ಎಲ್ಲರಿಗೂ ಓಟ್ ಕೊಡಬೇಡಿ ಅಂತ, ಓಟ್ ಕೊಡಬೇಡಿ, ಈಗಿರೋ ವ್ಯವಸ್ಥೆಯಲ್ಲಿ ಕಂಟಿನ್ಯೂ ಆಗಲಿ, ಎಲ್ರಿಗೂ ಓಟ್ ಕೊಡಬೇಡಿ, ಅದರಲ್ಲೂ ದಲಿತರಿಗೆ ಮಾತ್ರ ಓಟೇ ಕೊಡಬೇಡಿ ಅಂತ ಹೇಳಿ ಬಾಬಾ ಸಾಹೇಬರು ದಲಿತರಿಗೆ ಬಹಳ ಮುಖ್ಯವಾಗಿ ಓಟ್ ಕೊಡಬೇಕು. ಅದರಲ್ಲೂ ಪ್ರತ್ಯೇಕ ಚುನಾಯಿಕೆಗಳು ಅಂದ್ರೆ ಮುಸಲ್ಮಾನರಿಗಿದ್ದಂತ, ಮುಸಲ್ಮಾನರು ಮತ್ತು ಸಿಖ್ರು ಮತ್ತು ಕ್ರಿಶ್ಚಿಯನ್ರಿಗೆ ಅವಾಗಿದ್ದಂತ ಪ್ರತ್ಯೇಕ ಚುನಾಯಿಕೆಗಳು ಏನಿದ್ವಲ್ಲ, ಅದೇ ರೀತಿಯಲ್ಲಿ ದಲಿತರಿಗೂ ಕೊಡಬೇಕು. ಅಂದ್ರೆ ಅವರ MLAಗಳನ್ನ ಅವರೇ ಆಯ್ಕೆ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಕೊಡಬೇಕು ಅಂತ ಹೇಳಿದಾಗ ಮಹಾತ್ಮ ಗಾಂಧಿಯವರು ಮತ್ತು ಅವತ್ತಿನ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಹಾಕೂಡುದು ಅಂತ ಹಾಕೊಡ್ಬೇಕು. ಆಮೇಲೆ ಬ್ರಿಟಿಷರು ಇದನ್ನ ಚರ್ಚೆ ಮಾಡೋಣ ಬನ್ನಿ ಅಂತ ಲಂಡನ್ ಕರ್ಸ್ಕೊತಾರೆ. ಕಾಂಗ್ರೆಸ್ನವರು ಗಾಂಧಿ ಹೋಗೋದೇ ಇಲ್ಲ, ನಾವು ಹೋದ್ರೆ ತಾನೇ ಚರ್ಚೆ ಆಗೋದು, ನಾವು ಹೋಗೋದೇ ಬೇಡ ಅಂತ ಹೇಳ್ತಾರೆ. ಆದ್ರೆ 2ನೇ ದುಂಡದಂಗೆ ಸಭೆಗೆ ಹೋಗುವ ಅನಿವಾರ್ಯ ಸೃಷ್ಟಿಯಾಗ್ತದೆ. ಅಲ್ಲಿ ದೊಡ್ಡ ಚರ್ಚೆ ಆಗುತ್ತೆ. ಓಟ್ ನಿರಾಕರಣೆ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವಾಗ ನಾನು ಇದನ್ನ ಭಾರತೀಯರ ಮುಂದೆ ಹೋಗಿ ನಾನು ಇಡ್ತೀನಿ ಇದನ್ನ ನಿಮ್ಮ ನಿಲುವನ್ನ ಅಂತ ಹೇಳಿದಾಗ, ಆಯ್ತು ಹೋಗ್ಲಿ, 21 ವರ್ಷ ವಯಸ್ಸಾಗಿರೋ ಓಟ್ ಕೊಡೋಣ, ಆದ್ರೆ ದಲಿತರಿಗೆ ಪ್ರತ್ಯೇಕ ಚುನಾಯಿಕೆ ಬೇಡ ಅಂತ. ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಇಂಡಿಯಾಗೆ ಬರ್ತಾರೆ ಬಾಬಾ ಸಾಹೇಬರು ದಲಿತರಿಗೆ ಕೇಳಿರ್ತಕ್ಕಂಥ ಪ್ರತ್ಯೇಕ ಚುನಾಯಿಕೆಗಳನ್ನ ಬ್ರಿಟಿಷರಾಗ ಗಾಂಧಿ ಬೇಡ ಅಂದಾಗ ಪ್ರತ್ಯೇಕನೂ ಬೇಡ, ಇನ್ನೊಂದು ಬೇಡ ಅಂತ ಹೇಳಿದಾಗ ವಿಶೇಷ ಚುನಾಯಿಕೆಗಳನ್ನ ಕೊಡ್ತಾರೆ. ಅದನ್ನ ವಿರೋಧಿಸಿ ಗಾಂಧಿ ಅವರು ಉಪವಾಸ ಸತ್ಯಾಗ್ರಹವನ್ನು ಕೊಡ್ತಾರೆ. ನಾನು ಸಾಯೋದಿಕ್ಕೆ ರೆಡಿ ಇದ್ದೀನಿ, ಆದ್ರೆ ದಲಿತರಿಗೆ ರಾಜಕೀಯ ಅಧಿಕಾರ ಕೊಡ್ಲಿಕ್ಕೆ ನಾನು ಸಿದ್ಧ ಇಲ್ಲ. ಇದೆಲ್ಲದರ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಓಟಿನ ಹಕ್ಕು ಯಾಕೆ ಬಂತು, ಸಂವಿಧಾನ ಯಾಕೆ ಬಂತು ಅನ್ನೋ ಇತಿಹಾಸ ತಿಳ್ಕೊಬೇಕಾಗ್ತದೆ. ಸೊ ಇದೆಲ್ಲದರ ಆಧಾರದ ಮೇಲೆ 1935ನೇ ಇಸ್ವಿಯಲ್ಲಿ ಒಂದು ಸಂವಿಧಾನ ಬರುತ್ತೆ. ಅದೇ 1935ರ ಕಾಯ್ದೆ ಅಥವಾ ಸಂವಿಧಾನ. ಆ ಸಂವಿಧಾನದಲ್ಲೇ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರಿಗೂ ಕೂಡ ಓಟನ್ನ ಹಾಕುವಂತ ಹಕ್ಕು
ಆ ಹಕ್ಕಿನ ಜೊತೆಗೆ ಚುನಾವಣೆಗೆ ಯಾರು ಬೇಕಾದ್ರೂ ನಿಂತ್ಕೊಳ್ಬಹುದಂತ ಹಕ್ಕು ಸಿಕ್ತು. ಅಂದ್ರೆ 35ನೇ ಇಸ್ವಿಯಲ್ಲಿ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಆಗಿದೆ. ಅದನ್ನ ಈ ದೇಶ ಬಿಟ್ಟೋದಾಗ, ಬ್ರಿಟಿಷರು ದೇಶ ಬಿಟ್ಟೋದಾಗ, ಮತ್ತೆ 46-47ನೇ ಇಸ್ವಿಯಲ್ಲಿ ಸಂವಿಧಾನ ಬರೆಯುವ ಸಂದರ್ಭದಲ್ಲಿ ಆವಾಗಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 35ರ ಕಾಯ್ದೆಯಲ್ಲಿ ಏನಿತ್ತೋ ಅದನ್ನ ತರಬೇಕು ಅಂತ ಇರ್ತಾರೆ. ಆ ಕಾರಣಕ್ಕೆ ಅವ್ರನ್ನ ಸೋಲಿಸ್ತಾರೆ. ಸರ್ದಾರ್ ಪಟೇಲ್ ಯಾವಾಗ ಅಂಬೇಡ್ಕರ್ ಸೋತಾಗ್ತಾರೆ ಆವಾಗ ಸರ್ದಾರ್ ಪಟೇಲ್ ಅಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ನ ಎಲ್ಲ MP ಗಳನ್ನ ಸಪೋರ್ಟ್ ತಗೊಂಡು ಯಾವ 35ರ ಕಾಯ್ದೆಯಲ್ಲಿ ದಲಿತರಿಗೆ ಮೀಸಲಾತಿ ಇತ್ತು ಆ ಮೀಸಲಾತಿನ ಕಿತ್ತಾಕ್ತಾರೆ. ಆವಾಗ ಅಲ್ಲಿದ್ದಂತ ಆಂಧ್ರ ಪ್ರದೇಶದ ನಾಗಪ್ಪ ಅನ್ನುವಂಥ ಒಬ್ಬ ಕಾಂಗ್ರೆಸ್ನ MP, ಆಂಧ್ರ ಪ್ರದೇಶದ ನಾಗಪ್ಪ, ಹಾಗೆ ಮುಸ್ಲಿಂ ಲೀಗ್ ಯೋಗೇಂದ್ರನಾಥ್ ಮಂಡಲ್ ಅನ್ನುವಂಥ ಒಬ್ಬ MP, ಇವತ್ತಿನ ಬಾಂಗ್ಲಾದೇಶ್, ಅವತ್ತಿನ ಬಂಗಾಳ ಪ್ರದೇಶದಲ್ಲಿ ಗೆದ್ದು ಬಂದಂತ ಮುಸ್ಲಿಂ ಲೀಗ್ ಇಂದ ಅವರಿಬ್ರು ಪ್ರಶ್ನೆ ಮಾಡ್ತಾರೆ. ಕಾಂಗ್ರೆಸ್ನ ನಾಗಪ್ಪ ಕೇಳಿದ ಕಾರಣಕ್ಕೆ ಅವ್ರನ್ನ ಪಾರ್ಟಿನ ಸಸ್ಪೆಂಡ್ ಮಾಡ್ತಾರೆ. ನೀನು ಕಾಂಗ್ರೆಸ್ನಲ್ಲೇ ಇದ್ಕೊಂಡು ಕಾಂಗ್ರೆಸ್ನ ಪ್ರಶ್ನೆ ಮಾಡೋದು ತಪ್ಪು ಅಂತ. ಕೊನೆಗೆ ಜೋಗೇಂದ್ರನಾಥ್ ಹೇಳಕ್ ಹೋದಾಗ ನಿಮ್ಮ ಅಭಿಪ್ರಾಯ ತಿಳಿಸಿ, ನಮಗೆ ಬೇಕಾ ಇಲ್ವ ಅಂತ ನಾವು ತೀರ್ಮಾನ ಮಾಡ್ತೀವಿ, ಯಾಕಂದ್ರೆ ಮೆಜಾರಿಟಿ ಏನ್ ತೀರ್ಮಾನ ತಗೋತಾರೆ ಅದು ಅಂತ ಹೇಳ್ತಾರೆ. ಅವಾಗ ಜೋಗೇಂದ್ರನಾಥ್ ಮಂಡಲ್ಗೆ ಅರ್ಥ ಆಗುತ್ತೆ ಇವರು ಮೀಸಲಾತಿಯನ್ನ ಕಿತ್ತಾಕ್ತಾರೆ ಅಂತ ಹೇಳಿ ಬಾಬಾ ಸಾಹೇಬ್ ನಾವು ಭೇಟಿ ಮಾಡ್ತಾರೆ. ಈ ತರ ಪರಿಸ್ಥಿತಿ ಆಗಿದೆ. ನಾನೇನ್ ಮಾಡ್ಲಿ? ನಾನು ಸಭೆಯಲ್ಲಿದ್ರೆ ಪ್ರಶ್ನೆ ಮಾಡ್ತಿದ್ದೆ, ನನ್ನ ಸಭೆಯಲ್ಲಿ ಇಲ್ವಲ್ಲ, ನನ್ನ ಮಾತು ಯಾರು ಕೇಳ್ತಾರೆ? ಆಗ ಜೋಗೇಂದ್ರನಾಥ್ ಮಂಡಲ್ ಹೇಳ್ತಾರೆ, ಸಾಹೇಬ್ರ ನನ್ನಂತವ್ರು 100 ಜನ ಸಭೆಯಲ್ಲಿದ್ದು ಏನ್ ಪ್ರಯೋಜನ, ನಿಮ್ಮಂತವ್ರು ಒಬ್ಬರು ಒಳಗಿರಬೇಕು. ಏನೂ ಮಾಡಕ್ಕಾಗ ನಾನಿದ್ದು ಒಳಗೆ ಏನು ಮಾಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜೈಸೂರು ಮತ್ತು ಕುರ್ನಾ ಅನ್ನುವಂಥ ಬಂಗಾಳದ ಪ್ರದೇಶದಲ್ಲಿ ಮುಸಲ್ಮಾನರುಗಳ ಮೀಸಲಾತಿಯನ್ನ ಕಿತ್ತಾಕಿದ್ರು, ಅದನ್ನ ಮತ್ತೆ ವಾಪಸ್ ಸೇರಿಸಿದ್ರು. ಪಟೇಲ್ ಕೇಳ್ತಾರೆ ಯಾಕೆ ಇದು ತಪ್ಪಲ್ವಾ ಇದು, ಯಾಕಂದ್ರೆ 35ರ ಕಾಯ್ದೆಯಲ್ಲಿ ಸ್ಪಷ್ಟವಾಗಿದೆ 10 ವರ್ಷಗಳ ಕಾಲ ಮೀಸಲಾತಿ ಅಂತೇಳಿ. ಈಗ ಆಲ್ಮೋಸ್ಟ್ 10 ವರ್ಷ ಆಗೋಗ್ಬಿಟ್ಟಿದೆ, ಹಾಗಾಗಿ ಬೇಡ ಅಂತ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಯಾರು ನಿನ್ಗೆ ಹೇಳಿದ 10 ವರ್ಷ ಅಂತ? ಯಾಕಂದ್ರೆ ಪುನಃ ಒಪ್ಪಂದ ಮಾಡ್ಕೊಂಡಿರೋದು ನಾನು, ನೀನು, ಮದನ್ ಮೋಹನ್ ಮಾಲ್ವಿಯಾ ಮತ್ತು ಗಾಂಧಿ ನಮ್ಮ ನಡುವಾಗಿರುವ ಒಪ್ಪಂದ. ಆ ಒಪ್ಪಂದದಲ್ಲಿ ನಾನು ಸಿಗ್ನೇಟರ್, ಹಾಗಾಗಿ ನನಗೆ ಗೊತ್ತಿದ್ದಾರಲ್ಲ, ನಿಮಗೂ ಗೊತ್ತಿರಬೇಕು, ಅದ ನೀನು ಸುಳ್ಳು ಹೇಳ್ತಾ ಇದೆಯಾ ಏನೋ? ಆ ಒಪ್ಪಂದದಲ್ಲಿ ನಾನು ಹೇಳಿರೋದು ಮತ್ತು ಆ 35ರ ಕಾಯ್ದೆಯಲ್ಲಿರೋದು ಕೂಡ ದಲಿತರಿಗೆ ಇರುವ ರಾಜಕೀಯ ಮೀಸಲಾತಿಗೆ 10 ವರ್ಷಗಳ ಕಾಲ, ಇನ್ನು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮೀಸಲಾತಿಗೆ ಕಾಲಮಿತಿ ಇಲ್ಲ. ಎಲ್ಲಿಯವರೆಗೂ ಈ ಜಾತಿಯಲ್ಲಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿವರೆಗೂ ಮುಂದುವರಿತದೆ. ನಿಮಗೆ ಮೀಸಲಾತಿ ಕಿತ್ತಾಕ್ಬೇಕಾದ್ರೆ ಜಾತಿ ವ್ಯವಸ್ಥೆ ಕಿತ್ತಾಕಿ, ಕೊನೆಗೆ ಅದನ್ನ ಒಪ್ಕೊಂಡು ಸಂವಿಧಾನ ಮುಂದುವರಿಸ್ತಾರೆ. ಕೊನೆಗೆ ಅವ್ರಿಗೆ ಮತ್ತೆ ಅನ್ಸುತ್ತೆ ಈ ಅಪ್ಪ ಇಲ್ಲಿದ್ರೆ ಏನೋ ಆಗುತ್ತೆ ಅಂತೇಳಿ 47ರಲ್ಲಿ ಭಾರತ ದೇಶ ಭಾಗ ಆಗಬೇಕಾದ್ರೆ ಜೈಸೂರು ಮತ್ತು ಕುನ್ನಾದಲ್ಲಿ ಅತಿ ಹೆಚ್ಚು ಅಲ್ಲಿ ಚಾಂಡಾಳರು ಮತ್ತು ಹಿಂದೂ ಜಾತಿಗಳು ಇದ್ರು ಕೂಡ, ಮುಸಲ್ಮಾನರು ಇದ್ರು, ಆದರೆ ಹೆಚ್ಚು ನಾನ್ ಮುಸ್ಲಿಮ್ಸ್ ಇದ್ರು ಕೂಡ ಭಾಗ ಮಾಡಬೇಕಾದ್ರೆ ಅಂಬೇಡ್ಕರ್ ಗೆದ್ದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಜೈಸೂರು ಮತ್ತು ಕುನ್ನಾನ ಬಾಂಗ್ಲಾ ಅಂತ ಆವತ್ತಿನ ಈಸ್ಟ್ ಪಾಕಿಸ್ತಾನ ಕೊಟ್ಬಿಡ್ತಾರೆ. ಈಗ ಅಂಬೇಡ್ಕರ್ ಎಲ್ಲಿ ಹೋಗ್ಬೇಕು? ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ, ಯಾಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಈಗ ಹೋಗ್ಬೇಕಾದ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಏನ್ ಮಾಡಿ ರಾಜೀನಾಮೆ ಕೊಡ್ತಾರೆ. ಕೊನೆಗೆ ಬಾಬಾ ಸಾಹೇಬರು ಎಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅಂದ್ರೆ, ಇಮಿಡಿಯೇಟ್ ಆಗಿ ಲಂಡನ್ಗೆ ಹೋಗಿ ಅಲ್ಲಿ ಅವಾಗಿದ್ದಂತ ಪ್ರಧಾನಮಂತ್ರಿ ಆಟ್ಲಿ ಮತ್ತು ಆವತ್ತಿನ ರಾಣಿ ಇವರೆಲ್ಲರನ್ನು ಭೇಟಿ ಮಾಡಿ, ಯಾಕಂದ್ರೆ ಬಾಬಾ ಸಾಹೇಬ್ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಕಾಂಗ್ರೆಸ್ನವರು ಸ್ವತಃ ಅವ್ರನ್ನ ವಾಲಂಟಿಯರ್ ಆಗಿ ಅವ್ರನ್ನ ಯಾವ ಜಾಗದಿಂದ ಸೋಲಿಸಿದ್ರೋ ಅಲ್ಲಿಂದ ಅವ್ರನ್ನ ಮತ್ತೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ರೂಪಿಸ್ತಾರೆ. ಇಂಡಿಯಾಗೆ ಬರ್ತಿದ್ದಂಗೆ ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವೇ ಆಯ್ಕೆ ಮಾಡಿದ್ದು ಅಂತ. ಅವ್ರು ಆಯ್ಕೆ ಮಾಡಿದ್ದಲ್ಲ, ಆಯ್ಕೆ ಮಾಡುವ ಒಂದು ವ್ಯವಸ್ಥೆಯನ್ನ, ಪರಿಸ್ಥಿತಿಯನ್ನ ಬಾಬಾ ಸಾಹೇಬ್ ನಿರ್ಮಾಣ ಮಾಡ್ತಾರೆ. ಆಯ್ತು, ಅವರೇ ಆಯ್ಕೆ ಮಾಡಿದ್ರೆ ಅಂಬೇಡ್ಕರ್ನ ಕಾಂಗ್ರೆಸ್ ಟಿಕೆಟ್ ಇಂದ ಕೊಟ್ಟು ಗೆಲ್ಸ್ಕೋಬೇಕಾಗಿತ್ತು. ಆದ್ರೆ ಬಾಬಾ ಸಾಹೇಬರು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಲ್ಲ. ಬಾಬಾ ಸಾಹೇಬರು ನಿಂತಿದ್ದು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಇಂದ ಆನೆ ಗುರುತಿನ ನಿಂತು ಗೆದ್ದು ಹೋಗ್ತಾರೆ ಪಾರ್ಲಿಮೆಂಟ್ಗೆ. ಹಾಗಾಗಿ ಗೆದ್ದು ಹೋಗ್ತಾರೆ, ಮತ್ತೆ ಇವತ್ತಿನ ಅದ್ಭುತವಾದ ಸಂವಿಧಾನವನ್ನು ರೂಪಿಸ್ತಾರೆ. ಮತ್ತೆ ಈ ಸಂವಿಧಾನ ಬಂದು ನಮ್ಗೆ 76 ವರ್ಷ ಆಗಿದೆ. ಆ 76 ವರ್ಷಗಳ ಕಾಲಘಟ್ಟದಲ್ಲಿ ಈ ಸಂವಿಧಾನದ ಕಥೆ ಏನಾಗಿದೆ, ನಮ್ಮ ದೇಶದ ಕಥೆ ಏನಾಗಿದೆ, ಇದು ಒಂದು ಸ್ವಲ್ಪ ನೋಡೋಣ. ನಾನು ಹೇಳ್ದಂಗೆ ಸಂವಿಧಾನದ ಮುಖಾಂತರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಿರವಾಯಿತು. ಇಲ್ಲಿ ಪ್ರಜೆಗಳ ಆಳ್ವಿಕೆ ಶುರುವಾಯಿತು, ಪ್ರಜೆಗಳಿಗಾಗಿ ಆಳ್ವಿಕೆ ಶುರುವಾಯಿತು. ಆದ್ರೆ ಆ ಸಂವಿಧಾನ ಹೇಳುವ ಹಾಗೆ ಆಗಿದೆಯಾ? ಮಂಡನೆ ಮಾಡಿದ್ದಾರೆ. ಇವತ್ತೇನು ಸಿದ್ದರಾಜ ಸರ್ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವಿಚಾರ ಬಂದಿದೆ, ಈ ದೇಶದೊಳಗಡೆ ಯಾವ ರೀತಿ ಸಂವಿಧಾನ ಜಾರಿ ಆಗಬೇಕು ಅಂತ ಅಪಹರಿಸ್ತಾ ಇದ್ದಾರೆ ಅಂತ
ಸಂವಿಧಾನ ಈ ದೇಶಕ್ಕೆ ಬಂದ್ರೆ ಏನಾಗುತ್ತೆ, ಮನುಸ್ಮೃತಿ ಆಧಾರದ ಸಂವಿಧಾನವನ್ನು ಜಾರಿ ತರಬೇಕು ಅಂತ ನಿಂತಿದ್ದಾರೆ ಅಂತ ಕೂಡ ಪತ್ರಿಕೆಯಲ್ಲಿದೆ. ಹಾಗಾದ್ರೆ ಮನುಸ್ಮೃತಿಯಿಂದನೇ ಈ ದೇಶದೊಳಗಡೆ ಆಸ್ತಿ ಕಳ್ಕೊಂಡಿದ್ರು, ಅಧಿಕಾರ ಕಳ್ಕೊಂಡಿದ್ದು, ಮತ್ತೆ ಶಿಕ್ಷಣ ಕಳ್ಕೊಂಡಿದ್ದು, ಮತ್ತೆ ಎಲ್ಲಾ ರೀತಿಯ ಸವಲತ್ತುಗಳನ್ನ ಕಳ್ಕೊಂಡಿದ್ದು. ಇದು ಬಾಬಾ ಸಾಹೇಬರು ನಮಗೆ ಘಂಟಾಘೋಷವಾಗಿ ಬರೆದುಕೊಟ್ಟು ತೋರಿಸಿ ಹೋಗಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಇವರೇನು ಇವತ್ತು ಸಂವಿಧಾನವನ್ನು ಜಾರಿ ಮಾಡಬೇಕು ಅಂತ ಹೊರಟಿದ್ದಾರೋ, ಧರ್ಮ ಸಂಸತ್ತನ್ನು ತರಬೇಕು ಅಂತ ನಿಂತಿದ್ದಾರೋ, ಆ ಧರ್ಮ ಸಂಸತ್ತಿನ ಮೂಲಕನೇ ಈ ದೇಶದೊಳಗಡೆ ಎಲ್ಲವನ್ನು ಕಳ್ಕೊಂಡಿದ್ದು. ಆಸ್ತಿ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಸಂಪತ್ತು ಇರಲಿಲ್ಲ, ಘನತೆ ಇರಲಿಲ್ಲ, ಗೌರವ ಇರಲಿಲ್ಲ, ಸ್ವಾಭಿಮಾನ ಇರಲಿಲ್ಲ, ಸ್ವಾವಲಂಬಿ ಜೀವನ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅಂಥದ್ದೆಲ್ಲವನ್ನು ಬಾಬಾ ಸಾಹೇಬರು ತಮ್ಮ 40 ವರ್ಷಗಳ ಕಾಲ ಸುದೀರ್ಘವಾದಂಥ ಹೋರಾಟದ ಮೂಲಕ ಅವರಿಗೆ ಎಲ್ಲ ರೀತಿಯ ಮಂಡಿ ನೋವು ಇರುತ್ತೆ, ಸಕ್ಕರೆ ಕಾಯಿಲೆ ಇರುತ್ತೆ, ತುಂಬ ನೋವಿನ ಎಲ್ಲ ರೀತಿಯ ಕಾಯಿಲೆಗಳಿರುತ್ತೆ. ಅದೆಲ್ಲವನ್ನ ಕಡೆಗಣಿಸಿ 2 ವರ್ಷಗಳ ಕಾಲ 2 ವರ್ಷ 11 ತಿಂಗಳು 18 ದಿನ ಸುದೀರ್ಘವಾಗಿ ಕುಳಿತು ಸಂವಿಧಾನವನ್ನು ಬರೆದು ಈ ದೇಶದಲ್ಲಿ ಶತಶತಮಾನಗಳ ಕಾಲ ಏನು ನಿರ್ಗತಿಕರಂಗೆ, ಹಂದಿ ನಾಯಿಗಳಂಗೆ ಏನು ಬದುಕ್ತಾ ಇದ್ರು ಈ ಜನಸಮೂಹ, ಆ ಜನಸಮೂಹಕ್ಕೆ ಘನತೆಯನ್ನು ತಂದುಕೊಟ್ಟು, ಓಟಿನ ಹಕ್ಕನ್ನು ಕೊಟ್ಟು ಅವರನ್ನ ಮನುಷ್ಯರನ್ನಾಗಿ ಮಾಡಿದ್ದು ಯಾರು ಇದ್ರೆ ಅದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅನ್ನೋದನ್ನ ಅದಕ್ಕೆ ಅನುಮಾನ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ರನ್ನ ಮಹಾನ್ ಚೇತನ ಹುಟ್ಟಲಿಲ್ಲ ಅಂತಂದಿದ್ರೆ ಇನ್ನು ಸಾವಿರಾರು ವರ್ಷಗಳ ಕಾಲ ನಾವು ಹೀಗೆ ಬದುಕಬೇಕಾಯಿತು, ಜೋಪಡಿಗಳಲ್ಲಿ ಬದುಕಬೇಕಾಯಿತು, ನೀರನ್ನು ಮುಟ್ಟಂಗಿರಲಿಲ್ಲ, ಘನತೆಯಿಂದ ಬದುಕಂಗಿರಲಿಲ್ಲ, ಹಂಗೆ ಬದುಕಬೇಕಾಗಿತ್ತು. ಈ ದೇಶದಲ್ಲಿ ಬಾಬಾ ಸಾಹೇಬರು ಯಾರಿಗೆ ಸಂವಿಧಾನವನ್ನ ಅರ್ಪಣೆ ಮಾಡೋದಂದ್ರೆ ಈ ದೇಶದೊಳಗಿರುವಂತ ಎಲ್ಲ ಜನಸಮೂಹಕ್ಕೆ, ಅದು ಬೌದ್ಧ ಆಗಿರ್ಬೋದು, ಸಿಖ್ರಾಗಿರ್ಬೋದು, ಜೈನರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಪಾರ್ಸಿಕರಾಗಿರ್ಬೋದು, ಲಿಂಗಾಯತ ಧರ್ಮದ ಜನರಾಗಿರ್ಬೋದು, ನೀವೇನು ಹಿಂದೂಗಳಂತ ಕರ್ಕೊಂಡಿದ್ದೀರೋ ನಿಮ್ಗಳಿಗೂ ಕೂಡ ಬಾಬಾ ಸಾಹೇಬ್ರೆ ಎಲ್ಲವನ್ನು ಕೊಟ್ಟಿದ್ರು. ಬಾಬಾ ಸಾಹೇಬರು ಬದುಕ್ತಿರ್ಲಿಲ್ಲ ಅಂತಿದ್ರೆ, ಬಾಬಾ ಸಾಹೇಬರು ಹುಟ್ಟಿಲ್ಲ ಅಂತಂದಿದ್ರೆ ಈ ದೇಶದಲ್ಲಿ ಯಾವ ಬದಲಾವಣೆ ಕೂಡ ಆಗ್ತಾ ಇರಲಿಲ್ಲ. ಈ ದೇಶದೊಳಗಡೆ ಏನಿರಲಿಲ್ಲ, ಮುಕ್ಕೋಟಿ ದೇವರುಗಳಿದ್ರು, ಏನನ್ನು ಕೊಟ್ಟರು, ಏನನ್ನು ಕೊಟ್ಟಿಲ್ಲ. ಸಾಧು ಸಂತರು ಇದ್ರು, ಹೋರಾಟಗಳನ್ನ ಮಾಡ್ತಾ ಇದ್ರು, ಸಮಾಜ ಸುಧಾರಣೆಯನ್ನ ಮಾಡ್ತಾ ಇದ್ರು. ಯಾರು ಸಿಗ್ತಾ ಇತ್ತು? ಕೆಲವೇ ಜನಕ್ಕೆ ಸಿಗ್ತಾ ಇತ್ತು. ಹಾಗಾಗಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬ್ರಿಟಿಷರ ಜೊತೆ ಹೋರಾಟವನ್ನು ಮಾಡಬೇಕಾಗಿತ್ತು. ಇಲ್ಲಿನ ಈ ದೇಶದ ಒಳಗಡೆ ಇದ್ದಂತ ಜಾತಿವಾದಿಗಳ ವಿರುದ್ಧ ಹೋರಾಟವನ್ನು ಮಾಡಬೇಕಾಯಿತು. ಈ ದೇಶದ ಒಳಗಡೆ ಇದ್ದಂತ ಧರ್ಮ ಆಧಾರಿತ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕಾಯಿತು. ಬಾಬಾ ಸಾಹೇಬರು ವರ್ಣಾಶ್ರಮ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕಾಯಿತು. ಎಲ್ಲರ ವಿರುದ್ಧ ಒಬ್ಬನೇ ವ್ಯಕ್ತಿ ಹೋರಾಟ ಮಾಡಿ ಈ ದೇಶಕ್ಕೆ ಸಮಾನತೆಯನ್ನ ತಂದುಕೊಟ್ಟು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಅನ್ನುವಂತ ಸಂವಿಧಾನವನ್ನ ಕೊಟ್ಟು ಇದನ್ನ ನೀವೇ ಜಾರಿ ಮಾಡಿಕೊಂಡು ನೀವೇ ಈ ದೇಶವನ್ನ ಆಳ್ವಿಕೆಯನ್ನ ಮಾಡುವಂತ ಜಾಗಕ್ಕೆ ನೀವು ಕೂರಿ, ನಿಮಗೆ ಬೇಕಾದನ್ನ ನೀವು ತಂದ್ಕೊಳ್ಳಿ, ನಿಮಗೆ ಬೇಕಾದಂತ ದೇಶವನ್ನ ನಿರ್ಮಾಣ ಮಾಡ್ಕೊಳ್ಳಿ, ನಿಮಗೆ ಬೇಕಾದಂತ ಆ ರೀತಿಯಲ್ಲಿ ಬದುಕಿ ಅಂತ ಬಾಬಾ ಸಾಹೇಬರ ಸಮಾನತಾ ಸಂವಿಧಾನವನ್ನ ತಂದುಕೊಟ್ಟದ ಕಾರಣಕ್ಕಾಗಿ ಇವತ್ತಿಗೂ ಕೂಡ ನಾವು ಅಲ್ಪ ಸ್ವಲ್ಪ ಪರಿಪೂರ್ಣವಾಗಿ ನಾವು ಶಿಕ್ಷಣವನ್ನ ಗಳಿಸಕ್ಕಾಗಿಲ್ಲ, ಪರಿಪೂರ್ಣವಾಗಿ ಸಂಪತ್ತನ್ನ ಗಳಿಸಕ್ಕಾಗಿಲ್ಲ, ಪರಿಪೂರ್ಣವಾದಂತ ಅಧಿಕಾರವನ್ನ ಗಳಿಸಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟರು, ಅದನ್ನ ಜಾರಿ ಮಾಡೋ ಜಾಗದಲ್ಲಿ ಜಾತಿವಾದಿಗಳಿದ್ದಾರೆ, ಭ್ರಷ್ಟಾಚಾರಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ, ವರ್ಣಾಶ್ರಮ ವ್ಯವಸ್ಥೆಯನ್ನ ಜಾರಿ ಮಾಡುವಂತ ಕುಚೋದ್ಯ ವ್ಯಕ್ತಿಗಳಿದ್ದಾರೆ. ಹಂಗಾಗಿ ಯಥಾವತ್ತಾದ ಸಂವಿಧಾನ ಇವತ್ತಿಗೂ ಕೂಡ ಜಾರಿಯಾಗಿರುವಂತ ಕಾರಣಕ್ಕಾಗಿ ನಮ್ಮ ವಕೀಲ ಸಾಹೇಬರು ಹೇಳೋದಕ್ಕೆ ಈ ದೇಶದೊಳಗಡೆ ನಾವು ಎಲ್ಲವನ್ನು ಕೂಡ ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ಏನಾದ್ರೂ ಕೂಡ ಸಂವಿಧಾನವನ್ನ ಉಳಿಸ್ಕೊಳ್ಬೇಕು,
ನೀವು ಬಳಕೆ ಮಾಡಲಿಲ್ಲ ಅಂತಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಇರುವಂತ ಜನರಿಗೆ ತಿಳಿಸ್ಲಿಲ್ಲ ಅಂತಂದ್ರೆ, ನಮ್ಮ ನೌಕರರಿಗೆ ತಿಳಿಸ್ಲಿಲ್ಲ ಅಂತಂದ್ರೆ, ಅವಿದ್ಯಾವಂತರು ತಿಳಿಸ್ಲಿಲ್ಲ ಅಂದ್ರೆ, ವಿದ್ಯಾವಂತರು ತಿಳಿಸ್ಲಿಲ್ಲ ಅಂತಂದ್ರೆ, ಅನಕ್ಷರಸ್ಥರು ತಿಳಿಸ್ಲಿಲ್ಲ ಅಂತಂದ್ರೆ ನಾವು ಬಾಬಾ ಸಾಹೇಬರು ಬರೆದಿರುವಂತಹ ಸಂವಿಧಾನವನ್ನ ಕಳ್ಕೊತೀವಿ, ಖಂಡಿತವಾಗಿ ಕಳ್ಕೊತೀವಿ. ಏನು ನಾವು ಹೇಳ್ಬೋದು ಕುಳಿತುಕೊಂಡು ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಬಾಬಾ ಸಾಹೇಬರು ಬರೆದಿರುವಂತಹ ಸಂವಿಧಾನವನ್ನ ತೆಗೆದುಬಿಟ್ರೆ ನಾವು ಸುಮ್ಮನೆ ಬಿಡ್ತೀವ? ಈ ದೇಶದಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಯಾರು ಕೂಡ ಮುಂದೆ ಬಂದು ನಿಲ್ಲಲ್ಲ. ಯಾಕೆ ಬಾಬಾ ಸಾಹೇಬರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಈ ದೇಶದ ಸಂವಿಧಾನ ಉಳಿಬೇಕಂದ್ರೆ ನಿಮ್ಮ ಕೈಲಿ ಏನು ಕೊಟ್ಟಿದ್ದೀನಿ ನಾನು? ಅಧಿಕಾರ ಕೊಟ್ಟಿದ್ದೀನಿ. ಯಾವ ರೀತಿ ಅಧಿಕಾರ? ಪ್ರಜೆಗಳೇ ಪ್ರಭುಗಳಾಗುವಂತ ಅಧಿಕಾರವನ್ನು ಕೊಟ್ಟಿದ್ದೀನಿ. ಅದನ್ನು ಸರಿಯಾಗಿ ಚಲಾಯಿಸಿ ನಿಮ್ಮ ಮನೆ, ಮಠ, ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು, ನಿಮ್ಮ ಘನತೆ, ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಿಮ್ಮ ಸ್ವಾವಲಂಬಿ ಜೀವನ, ಈ ದೇಶ, ಈ ಎಲ್ಲವೂ ಕೂಡ ಉಳಿಬರುತ್ತೆ. ಹಾಗಾಗಿ ನೀವು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋದೇ ಆದ್ರೆ ನಿಜವಾಗ್ಲೂ ಕೂಡ ಈ ಕಾರ್ಯಾಗಾರ ಇವತ್ತಿಗೆ ಯಶಸ್ವಿ ಆಗುತ್ತೆ ಅಂತ ನಾನಾದ್ರೂ ಕೂಡ ಭಾವಿಸ್ತಾ ಇವತ್ತು ಆನೇಕಲ್ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು 76ನೇ ಸಂವಿಧಾನ ದಿನಾಚರಣೆಯನ್ನು ಒಂದು ವಿಚಾರ ಸಂಕಿರಣದ ಮುಖಾಂತರ ಆಚರಣೆ ಮಾಡ್ತಾಯಿದ್ರು. ಈ ಒಂದು ವಿಚಾರ ಸಂಕಿರಣ ಬಹಳ ಮುಖ್ಯವಾಗಿ ಸಂವಿಧಾನ, ಅದರ ಆಶಯಗಳು ಮತ್ತು ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಸವಾಲುಗಳ ಬಗ್ಗೆ ಏನು ವಿಚಾರ ಸಂಕಿರಣ ಇತ್ತು. ಇದರಲ್ಲಿ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಹೋದರರಾಗಿರ್ತಕ್ಕಂಥ ನಮ್ಮ ಸಿದ್ದರಾಜು ಸರ್ ಅವರು, ನಾನು ಮತ್ತು ನಮ್ಮ ದೇವರಾಜ್ ಮೂವರು ಕೂಡ ಬಂದಿದ್ವಿ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಏನು ಸುಮಾರು ಒಂದು 500 ಜನ ಈ ಭಾಗದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಬಂದಿದ್ದರು. ಸೊ ಅವರೊಟ್ಟಿಗೆ ಇವತ್ತು ನಾವು ಸಂವಿಧಾನದ ಆಶಯಗಳು ಮತ್ತು ಅದ್ರ ಮುಂದಿರ್ತಕ್ಕಂಥ ಸವಾಲುಗಳು ಮತ್ತು ಸಂವಿಧಾನ ಬರೆಯುವ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದುರಿಸಿದಂಥ ಸವಾಲುಗಳು ಮತ್ತು ಅವರ ಕೊಡುಗೆ, ಇದರೆಲ್ಲದರ ಬಗ್ಗೆ ಕೂಡ ಇವತ್ತು ಮಾತಾಡಿದ್ವಿ. ಮತ್ತು ಇವತ್ತು ಸಂವಿಧಾನ ದಿನಾಚರಣೆಯನ್ನು ಇವತ್ತು ಇಡೀ ದೇಶಾದ್ಯಂತ ಸರ್ಕಾರಗಳನ್ನು ಒಳಗೊಂಡಂತೆ ಇವತ್ತು ಎಲ್ಲ ಸಂಘಟನೆಗಳು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ನನಗನ್ನಿಸ್ತಕ್ಕಂಥದ್ದು, ನಾವು ಇದನ್ನು ಆಚರಣೆ ಮಾಡುವ ಜೊತೆಗೆ ಸಂವಿಧಾನದ ಬಗ್ಗೆ ನಾವು ಒಂದಿಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅತ್ಯವಶ್ಯಕತೆ ಇದೆ. ಮತ್ತು ಅದ್ರ ಜೊತೆಗೆ ಸಂವಿಧಾನ ಯಾವಾಗ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ಸಂವಿಧಾನ ಯಾವಾಗ ಜನರ ನಡುವೆ ಯಶಸ್ವಿಯಾಗಿ ಜಾರಿಯಾಗಲಿಕ್ಕೆ ಸಾಧ್ಯ ಆಗುತ್ತಂದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದಾಗ ಮಾತ್ರ ಸಾಧ್ಯ ಆಗೋದು. ಹಾಗಾಗಿ ಇವತ್ತು ನನಗನ್ನಿಸ್ತಕ್ಕಂಥದ್ದು, ಏನು 1935ನೇ ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ಪ್ರಾರಂಭವಾದಂಥ ಏನು ಭಾರತೀಯ ಪ್ರಜಾಪ್ರಭುತ್ವ ಇದೆ, ಅದು 50ನೇ ಇಸ್ವಿಯಲ್ಲಿ ನಮಗೆ ಸಂವಿಧಾನ ಬಂದ ನಂತರ, 47ರ ಸ್ವಾತಂತ್ರ್ಯ ಬಂದ ನಂತರ
50ರಿಂದ ಇಲ್ಲಿಯವರೆಗೂ ಏನು ಇವತ್ತು 2025ನೇ ಇಸ್ವಿಯಲ್ಲಿದ್ದೀವಿ. ಈ ಪ್ರಜಾಪ್ರಭುತ್ವ ಒಂದು ರೀತಿ ವಿಕಸವಾಗಬೇಕಾಗಿತ್ತು, ಆದರೆ ಇವತ್ತು ಪ್ರಜಾಪ್ರಭುತ್ವ ಒಂದು ರೀತಿ ವಿನಾಶದ ಹಂಚಿಗೆ ಹೋಗ್ತಾ ಇದೆ. ಹಾಗಾಗಿ ಇದನ್ನು ಉಳಿಸುವಂಥ ಕೆಲಸವೂ ಕೂಡ ಬಹಳ ಮಹತ್ವವಾಗಿ ಆಗಬೇಕಾಗಿದೆ. ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವ ನಾಶ ಆಗ್ತಕ್ಕಂಥ ಎಲ್ಲ ಏನು ಸಿಂಪ್ಟಮ್ಗಳು ನಮಗೆ, ಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ. ಹಾಗಾಗಿ ನಾವು ಈ ಲಕ್ಷಣಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡದೇ ಇದ್ದರೆ ಬಹುಶಃ ಇನ್ನೊಂದು 20-30 ವರ್ಷಗಳಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನಾಶ ಆಗಿ ಮತ್ತೆ ಈ ದೇಶ ಇವತ್ತೇನೋ ಒಂದಿಷ್ಟು ಥರ್ಡ್ ವರ್ಲ್ಡ್ ಕಂಟ್ರೀಸ್ಗಳಿದಾವಲ್ಲ, ಒಂದಿಷ್ಟು ಆಫ್ರಿಕಾ, ಲ್ಯಾಟಿನ್ ಅಮೆರಿಕನ್ ದೇಶಗಳು, ಹಾಗೆ ಒಂದಿಷ್ಟು ಇಸ್ಲಾಮಿಕ್ ದೇಶಗಳು ಯಾವ ರೀತಿ ಇವತ್ತು ಅಲ್ಲಿ 24 ಗಂಟೆಗಳ ಕಾಲ ಒಂದು ಯುದ್ಧದ ಪರಿಸ್ಥಿತಿ ಇದು, ಆ ಥರದ ಸನ್ನಿವೇಶ ಸೃಷ್ಟಿಯಾದರೂ ಆಗ್ಬೋದು. ಹಾಗಾಗಿ ಅದು ನಿಲ್ಲಬೇಕಾದ್ರೆ ಅಥವಾ ಅದು ಆ ಥರ ಆಗಬಾರ್ದು ಅಂದರೆ ಸಂವಿಧಾನ ಗೆಲ್ಲಬೇಕು, ಸಂವಿಧಾನ ಜೊತೆಗೆ ಪ್ರಜಾಪ್ರಭುತ್ವ ಕೂಡ ಉಳಿಬೇಕು. ಹಾಗಾಗಿ ಎಲ್ಲರೂ ಕೂಡ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸುವಂಥ ಕಡೆ ನಾವೆಲ್ಲರೂ ಯೋಚನೆ ಮಾಡೋಣ, ಜನರ ಜಾಗೃತಿ ಮೂಡಿಸೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಏನು 76ನೇಯ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. 74 ವರ್ಷ ಕಳೆದರೂ ದಲಿತರಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೂಡ ಇನ್ನೂ ಸಮಾನತೆ ಸಿಕ್ಕಿಲ್ಲ. ಇಲ್ಲ, ಇದು ಕೇವಲ ದಲಿತರು ಅಂತಲ್ಲ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಏನು ಸಂವಿಧಾನ ಬರೋದಕ್ಕೆ ಅಂದರೆ ಬ್ರಿಟಿಷರ ಸಂವಿಧಾನದ ಕಾಲದಲ್ಲಿ ಹೇಗಿತ್ತೋ ಇವತ್ತು ಕೂಡ ಆಲ್ಮೋಸ್ಟ್ ಅದೇ ಪರಿಸ್ಥಿತಿ ಇದೆ. ಏನು ಒಂದು 20-30% ಬದಲಾವಣೆ ಆಗಿದ್ದರೆ ಬಿಟ್ಟರೆ ಇವತ್ತು ಕೂಡ ಬಡತನ, ನಿರುದ್ಯೋಗ, ಅನಕ್ಷರತೆ, ಆರೋಗ್ಯದ ಸಮಸ್ಯೆಗಳು ಮತ್ತು ಬಹಳ ಮುಖ್ಯವಾಗಿ ಸುರಕ್ಷತೆ, ಲಾ ಆ್ಯಂಡ್ ಆರ್ಡರು ಎಲ್ಲವೂ ಏನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿಲ್ಲ. ಇವತ್ತೇನಾಗಿದೆ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಇವತ್ತು ರಾಜಕಾರಣ ಮತ್ತು ಪ್ರಜಾಪ್ರಭುತ್ವ ಹೇಗಾಗಿದೆ ಅಂದರೆ ಅದು ಒಂದು ರೀತಿ ಬಿಸ್ನೆಸ್ ರೀತಿಯಾಗಿ, ಒಂದು ಕಾರ್ಪೊರೇಟ್ ಬಿಸ್ನೆಸ್ ರೀತಿಯಾಗಿ ಪರಿವರ್ತನೆ ಆಗ್ತಾಯಿದೆ. ಇವತ್ತು ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಮತ್ತೆ ಈಗ ಒಂದು ತಲೆಮಾರು ರಾಜಕಾರಣಿಗಳು ತಮ್ಮ ರಾಜಕೀಯವನ್ನು ಮುಗಿಸಿ ಹೊಸ ತಲೆಮಾರಿಗೆ ರಾಜಕಾರಣವನ್ನು ಹಸ್ತಾಂತರ ಮಾಡಿಸುವಂಥ ಒಂದು ಕಾಲಘಟ್ಟ ಇದು. ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಈ ಪ್ರಜಾಪ್ರಭುತ್ವ ಉಳಿಸುವಂಥ ಸಮಾಜದ ಕಡೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಹಸ್ತಾಂತರ ಆಗಬೇಕು. ಆದರೆ ಇವತ್ತೇನಾಗಿದೆ ಅಂದರೆ ಈ ರಾಜಕೀಯ ಅಧಿಕಾರವನ್ನು ತಮ್ಮ ಮಕ್ಕಳಿಗೆ ಒಂದು ಬಳುವಳಿಯಾಗಿ ಕೊಡುವಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಉದಾಹರಣೆಗೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ತೆಗೆದು ನಾವು ನೋಡಿದ್ರೆ ಎಕ್ಸಾಂಪಲ್ ಗೊತ್ತಾಗುತ್ತೆ. ಬರೀ ರಾಜ್ಯ ಅಲ್ಲ, ದೇಶದಲ್ಲೇ ರಾಜಕಾರಣಿಗಳ ಮಕ್ಕಳೇ ಮತ್ತು ಅವರ ಕೊಡುಗೆ ಅಂತೂ ಏನೂ ಇಲ್ಲ ಸಮಾಜಕ್ಕೆ, ಸಮಾಜದ ಬಗ್ಗೆ ಅವರ ಆಲೋಚನೆಗಳು ಏನೂ ಇಲ್ಲ. ಅವರು ಇನ್ನೂ ಪಾಪ ವೈಯಕ್ತಿಕ ಜೀವನವನ್ನು ಕೂಡ ಇನ್ನೂ ಸರಿಯಾಗಿ ಅವರು ನೋಡಿಲ್ಲ, ಜಗತ್ತನ್ನೇ ನೋಡಿಲ್ಲ ಇನ್ನು ಅವರು. ಅಂಥವ್ರಿಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡುವ ಮುಖಾಂತರ ನನಗನ್ಸುತ್ತೆ ಇದು ನಾನು ಬರೀ ರಾಜಕೀಯವಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ರ ಮಕ್ಕಳಿಗೆ ಅಧಿಕಾರ ಕೊಡೋ ಮುಖಾಂತರ ಅವರು ಈ ದೇಶದ ಭವಿಷ್ಯವನ್ನು ನಾಶ ಮಾಡಲಿಕ್ಕೆ ಹೊಂಟವ್ರೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡೋಕ್ಕೆ ಹೊಂಟವ್ರೆ. ನಾವು ಇದನ್ನು ನಿಲ್ಲಿಸಲಿಲ್ಲ ಅಂದರೆ ನೀವು ಹೇಳಿದಾಗೆ ಬರೀ ದಲಿತರಲ್ಲ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೀಗೆ ಉಳ್ಕೋಬೇಕಾಗುತ್ತೆ. ಅಂಬೇಡ್ಕರ್ ಅಂತೀರಾ? ಅದೇ ಹೇಳಿದ್ನಲ್ಲ, ಈಗ ಅಂಬೇಡ್ಕರ್ ಅನ್ನೋದು ಇವತ್ತು ರಾಜಕೀಯ ಅನಿವಾರ್ಯತೆ ಆಗಿದೆ. ಅವ್ರ ಹೆಸರು ಹೇಳಿದ್ರೆ ಓಟ್ ಗಳಿಸ್ಬೋದು ಅನ್ನುವಂಥ ಸ್ಥಿತಿ ಆಗಿದೆ. ಉದಾಹರಣೆಗೆ ಯಾವ ಅಂಬೇಡ್ಕರ್ ಪಾರ್ಲಿಮೆಂಟ್ ಒಳಗೆ ನಾವು ಬರೋದಕ್ಕೆ ಬಿಡಲ್ಲ ಅಂತ ಹೇಳಿದ್ರು ಇವತ್ತು ಅದೇ ಪಕ್ಷದವ್ರು ಇವತ್ತು ಅಂಥದ್ದು ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಗಳಲ್ಲಿ ಅಂಬೇಡ್ಕರ್ ಅವರ ಫೋಟೋನ ಹಿಡ್ಕೋತಾ ಇದ್ದಾರೆ ಅಂದರೆ ಇವತ್ತು ಅಂಬೇಡ್ಕರ್ ಹೆಸರು ಹೇಳಿಲ್ಲ ಅಂದರೆ ಅವ್ರು ಓಟ್ ಬರಲ್ಲ. ಯಾವ ಅಂಬೇಡ್ಕರನ್ನು ಫಾಲ್ಸ್ ಗಾಡ್ ಅಂತ ಹೇಳಿದ್ರು, ಅರುಣ್ ಶೌರಿ ಅನ್ನುವಂಥವ್ರ ಕೈಯಲ್ಲಿ ವರ್ಷಿಪಿಂಗ್ ಆಫ್ ಫಾಲ್ಸ್ ಗಾಡ್ ಅಂತ ಒಂದು ಪುಸ್ತಕವನ್ನು ಬರೆಸಿದ್ರು, ಅದೇ ಪಕ್ಷದವರು ಕೂಡ ಇವತ್ತು ಅಂಬೇಡ್ಕರ್ ಜೈ ಭೀಮ್ ಅಂತ ಹೇಳ್ತಾರೆ, ಅಂಬೇಡ್ಕರ್ ಹೆಸರು ಬೇಕಾಗಿದೆ. ಯಾವ ಕಮ್ಯುನಿಸ್ಟ್ರು ಬಾಬಾ ಸಾಹೇಬ್ರನ್ನ ಪೆಟಿ ಬೂರ್ಜುವಾ ಅಂತ ಕರೆದ್ರು, ಅದೇ ಕಮ್ಯುನಿಸ್ಟ್ರು ಕೂಡ ಇವತ್ತು ಲಾಲ್ ಸಲಾಂ ನೀಲ್ ಸಲಾಂ ಅಂತ ಹೇಳುವಂಥ ಸ್ಥಿತಿ ಬಂದಿದೆ. ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಅವ್ರ ವ್ಯಕ್ತಿತ್ವ ಇವತ್ತು ಎಲ್ಲರನ್ನೂ ರೀಚ್ ಆಗ್ತಾ ಇದೆ, ತಲುಪ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅವರಿಗೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಬಳಸ್ತಾ ಇದ್ದಾರೆ ಹೊರತು ಅವರ ಸಿದ್ಧಾಂತ, ಅವರ ಆಶಯಗಳು ಮತ್ತು ಅವ್ರು ಕಂಡಂಥ ಕನಸನ್ನು ನೆರವೇರಿಸೋ ಬಗ್ಗೆ, ಅದನ್ನು ಈಡೇರಿಸೋ ಬಗ್ಗೆ ಇವರ ಏನು ಆಸಕ್ತಿ ಇದೆ. ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಭೀಮಾ ಸಂಗಮ ದಲಿತರ ಮನೆಯಲ್ಲೇ ಊಟ ಮಾಡ್ತಾರೆ. ಇದು ನನಗೆ ಭಾಳ ಅಸಹ್ಯ ಅನಿಸುತ್ತೆ. ಈಗ ಆಯ್ತಪ್ಪ, ನೀವು ದಲಿತರ ಮನೆಗೆ ಬಂದು ಊಟ ಮಾಡ್ತೀರಿ ಅಂದರೆ ನಿಮ್ಮ ಮನೇಲಿ ಸಗಣಿ ತಿಂತೀರಾ? ದಲಿತರ ಮನೆಗೆ ಬಂದು ಊಟ ಮಾಡ್ತೀರಿ ಅಂದರೆ ನಿಮ್ಮ ಮನೇಲಿ ಸಗಣಿ ತಿಂತೀರಾ? ನೀವು ನಿಮ್ಮ ಮನೇಲಿ ಸಗಣಿ ತಿಂದರೆ ಇಲ್ಲಿ ಬಂದು ಹೌದು ನಾನು ಇವ್ರ ಮನೇಲಿ ಊಟ ಮಾಡಿದೆ ಅಂತ ಹೇಳ್ಬೋದಪ್ಪ. ನಮ್ಮ ಮನೇಲಿ ನಾನು ಊಟ ಮಾಡಿದೆ. ಇವ್ರ ಊಟ ತಿನ್ನೋದು ಅದೊಂದು ಸಹಜ ಪ್ರಕ್ರಿಯೆ. ಅದು ಆ ಊಟ ತಿನ್ನೋದನ್ನು ಹೇಳ್ಕೊತಾರೆ ಅಂದರೆ ಇವ್ರ ತಲೆಗಳಲ್ಲಿ ಏನಿದೆ ಅಂತ. ಅಥವಾ ನಾನು ಹೇಳ್ದಂಗೆ ದಲಿತರ ಮನೇಲಿ ಬಂದರೆ ಮಾತ್ರ ಪಾಪ ಅನ್ನ ತಿನ್ನೋದು, ಇಲ್ಲಾಂದ್ರೆ ಅನ್ನ ತಿನ್ನಲ್ಲ ಅಂತ ಅನ್ಸುತ್ತೆ. ಅದನ್ನು ತಿನ್ನೋದು ಏನು ರೀ ಹೇಳ್ಕೊಳ್ಳೋದು? ಅದು ಅಸಹ್ಯ ಅಲ್ವಾ? ಅದು ಯಾವತ್ತಾದರೂ ಯಾವುದೋ ಒಂದು ಪ್ರಾಣಿ ನಾನು ಅಲ್ಲೋಗಿ ತಿಂದೆ ಅಂತ ಹೇಳ್ಕೊಳ್ತದೆ. ಅದು ಪ್ರಾಣಿಗಳಿಗಿಂತ ಕಡೆ ಆಗ್ಬಿಟ್ಟಾರಲ್ಲ ಅವರು. ಸೊ ಹಾಗಾಗಿ ನನಗನ್ಸೋದು ಅವ್ರ ಮನೆಗೆ ಹೋಗಿ ಊಟ ಮಾಡೋದು ಅದೆಲ್ಲ ಬೇಕಾಗಿರೋದು. ಅವ್ರ ಮನೆ ಉದ್ಧಾರ ಮಾಡಿದೀವಿ ಅಂತ ಅದನ್ನು ಹೇಳಿ, ಇವ್ರ ಮನೆ ಉದ್ಧಾರ ಮಾಡಿ ಅದನ್ನು ಹೇಳಿ. ಒನ್ ನೇಷನ್ ಒನ್ ಎಲೆಕ್ಷನ್ ದಟ್ಸ್ ಅ ಬಿಗ್ ನಾನ್ ಸೆನ್ಸ್. ಒನ್ ನೇಷನ್ ಒನ್ ಎಲೆಕ್ಷನ್ ಅದು ಪ್ರಾಕ್ಟಿಕಲ್ ಇಂಪಾಸಿಬಲ್. ಉದಾಹರಣೆಗೆ ಭಾರತ ದೇಶ ಸ್ವತಂತ್ರಗೊಂಡಾಗ ಮೊದಲನೇ ಚುನಾವಣೆ ನಡೆದಾಗ ಒನ್ ನೇಷನ್ ಒನ್ ಎಲೆಕ್ಷನ್ ಇದ್ದಿದ್ದು. ಈಗ ನಾಳೆ ಆಯ್ತಪ್ಪ, ಇವರು ಒನ್ ನೇಷನ್ ಒನ್ ಎಲೆಕ್ಷನ್ ತರ್ತಾರೆ,
ನಾಳೆ ಏನೋ ಆಗುತ್ತೆ ರಾಜ್ಯಗಳಲ್ಲಿ, ಸರ್ಕಾರ ಬಿದ್ದೋಗುತ್ತೆ. ನೆಕ್ಸ್ಟ್ 5 ವರ್ಷ ಕಾಯಬೇಕಾ? ಅಥವಾ ಕೇಂದ್ರದಲ್ಲೇ ಏನೋ ಆಗುತ್ತೆ, ಸರ್ಕಾರ ಬಿದ್ದೋಗುತ್ತೆ. ಯಾಕಂದರೆ ನೀವೇ ಕಲಿಸ್ಕೊಟ್ಟಿದ್ದೀರಿ ಏನೋ ಆಪರೇಷನ್ ಕಮಲ, ಆಪರೇಷನ್ ಕಾಂಗ್ರೆಸ್, ಇನ್ನೊಂದು ಅಂತ. ಸೊ ಇದು ಪ್ರಾಕ್ಟಿಕಲಿ ಫೀಸಿಬಲ್ ಅಲ್ಲ, ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧದ ಧೋರಣೆ. ಯಾಕಂದರೆ ಚುನಾವಣೆ ಅನ್ನೋದು ಜನರಿಗೆ ಇಷ್ಟ ಬಂದಾಗ ಮಾಡೋವಂಥದ್ದು, ಅವಶ್ಯಕತೆ ಇದ್ದಾಗ ಮಾಡೋವಂಥದ್ದು, ನಿಮಗೆ ಇಷ್ಟ ಇದ್ದಾಗ ಮಾಡೋವಂಥದ್ದಲ್ಲ. ನನಗನ್ಸುತ್ತೆ ಇವರು ಒನ್ ನೇಷನ್ ಒನ್ ಎಲೆಕ್ಷನ್ ಬದಲಾಗಿ ಒನ್ ನೇಷನ್ ಒನ್ ಎಜುಕೇಷನ್, ಒನ್ ನೇಷನ್ ಒನ್ ಹೆಲ್ತ್ ಸಿಸ್ಟಮ್, ಒನ್ ನೇಷನ್ ಒನ್ ಎಂಪ್ಲಾಯ್ಮೆಂಟ್ ಅಂತ ಮಾಡಲಿ. ಇದು ಜನರಿಗೆ ಉಪಯೋಗಕ್ಕೆ ಬರುತ್ತೆ. ಒನ್ ನೇಷನ್ ಒನ್ ಎಲೆಕ್ಷನ್ ಇಸ್ ಅ ನಾನ್ಸೆನ್ಸ್. ಸುಗಮವಾಗಿ ನಡೆದಿದೆ. ಎಲ್ಲ ಚಿಂತಕರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಸಂವಿಧಾನ ಚಿಂತನೆ ತುಂಬ ಅವಶ್ಯಕತೆ ಕೂಡ ಇದೆ. ಯಾಕಂದರೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ಇವು ಕೇವಲ ಒಂದೊಂದು ಸೆಕ್ಟರ್ಲಿ ನಡೆಯುವಂಥದ್ದು. ಸಮಗ್ರವಾಗಿ ಜನ ಏನನ್ನು ಅರ್ಥ ಮಾಡ್ಕೊಂಡಿಲ್ವೋ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಂವಿಧಾನದ ಪಾತ್ರ ಜಾಸ್ತಿ ಬೇಕು. ಯಾಕಂದರೆ ಈ ಹಿಂದೆ ಸಂವಿಧಾನ ಓದು ಲಾಯರ್ಗಳಿಗಷ್ಟೇ ಸೀಮಿತವಾಗಿತ್ತು. ಈಗ ಏನು ಮಾಡಿದೆ, ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನ್ಸ್ಟಿಟ್ಯೂಷನ್ ಈಸ್ ಎ ಮ್ಯಾಂಡೇಟರಿ ಸಬ್ಜೆಕ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್, ವೆದರ್ ಇಟ್ ಇಸ್ ಎ ಡಾಕ್ಟರ್, ಎಂಜಿನಿಯರ್, ವಾಟ್ ಎವರ್, ಅವ್ರಿಗೆಲ್ಲ ಇದು ಓದಲೇಬೇಕು ಅಂತ ಮಾಡಿ ಕಡ್ಡಾಯ ಮಾಡಿದೆ. ಕಾರಣ ಏನು? ನೆಲದ ಕಾನೂನಿನ ಅರಿವಿಲ್ಲದೆ ಹೋದರೆ ಅದೊಂದು ಜಂಗಲ್ ಅಡ್ಮಿನಿಸ್ಟ್ರೇಷನ್, ಜಂಗಲ್ ರಾಜ್ ಅಂತ ಕರಿತೇವಲ್ಲ, ಜಂಗಲ್ ಅಡ್ಮಿನಿಸ್ಟ್ರೇಷನ್. ಅವನಿಗೆ ಈ ದೇಶದ ಕಾನೂನೇ ಗೊತ್ತಿಲ್ಲ. ನಾನೊಬ್ಬ ಉದಾಹರಣೆಗೆ, ಒಬ್ಬ ವೈದ್ಯ ಸಿಗರೆಟ್ ಕಚ್ಕೊಂಡು ಪೇಷಂಟ್ ನೋಡ್ತಾನೆ, ಈಸ್ ಇಟ್ ಎ ವೇ? ಒಬ್ಬ ಎಂಜಿನಿಯರ್, ನನಗೆ ದುಡ್ಡು ಇದೆ, ಭಾಳ ಇಂಪೋರ್ಟೆಡ್ ಕಾರ್ಲಿ ಓಡಾಡ್ತೇನೆ, ನೋ. ಫಸ್ಟ್ ಆಫ್ ಆಲ್ ಹಿ ಮಸ್ಟ್ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ ಆಫ್ ದ ಲ್ಯಾಂಡ್. ಅದು ಈ ದೇಶದ ಸಂವಿಧಾನ. ಪ್ರತಿ ದೇಶವೂ ಕೂಡ ಆಯಾಯ ದೇಶದಕ್ಕೆ, ಈಗ ಉತ್ತರ ಕೊರಿಯಾದಲ್ಲಿ ಅಲ್ಲಿನ ಡಿಕ್ಟೇಟರ್ ಹೇಳ್ದಂಗೆ ಪ್ರಜೆ ಕೇಳಬೇಕು. ಆದರೆ ಡೆಮಾಕ್ರಸಿಯಲ್ಲಿ ಪ್ರಜೆಗಳ ಅಭಿಪ್ರಾಯದ ಮೇಲೆ ಒಬ್ಬ ನಾಯಕ ಸೃಷ್ಟಿಯಾಗ್ತಾನೆ. ಅವ ಡಿಕ್ಟೇಟರ್ ಅಲ್ಲ, ಜನನಾಯಕ, ಜನಸೇವಕ ಕೂಡ. ಆತನ ಕಾರ್ಯವೈಖರಿ ಏನು ಅಂದರೆ, ಜನ ಏನನ್ನು ಇಷ್ಟಪಡ್ತಾರೆ ಅದನ್ನು ಸರ್ಕಾರದ ಮುಖೇನ ಜಾರಿ ಮಾಡೋ ಕೆಲಸ. ಜುಡಿಷಿಯರಿ ಏನು ಹೇಳುತ್ತೆ, ಇರುವ ಕಾನೂನುಗಳನ್ನು ಯಥಾವತ್ತಾಗಿ ನ್ಯಾಯಬದ್ಧವಾಗಿ ಮಾಡ್ತಕ್ಕಂಥದ್ದು. ಇನ್ನು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಎಕ್ಸಿಕ್ಯೂಟಿವ್ ಏನು ಹೇಳ್ತದೆ, ಈಸ್ ಓನ್ಲಿ ದ ಸರ್ವೆಂಟ್, ನಾಟ್ ಎ ಮಾಸ್ಟರ್ ಟು ದಿ ಸೊಸೈಟಿ. ಅವನು ಗೌರ್ನಮೆಂಟ್ ಸರ್ವೆಂಟು, ಇವನು ಪಬ್ಲಿಕ್ ಸರ್ವೆಂಟು, ಅವನು ಜುಡಿಷಿಯರಿ. ಏನಾಗ್ಬಿಟ್ಟಿದೆ, ಜುಡಿಷಿಯರಿಯಲ್ಲಿ ಇರುವ ಕಾನೂನಿನ ಬಗ್ಗೆ ಮಾತಾಡುವುದರ ಬದಲಾಗಿ ಅವನು ಯಾವ ಧರ್ಮದಿಂದ ಬಂದಿರ್ತಾನೆ ಅದನ್ನೇ ಹೋಗ್ಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ಇಟ್ ಈಸ್ ಹೇಟ್ರೆಡ್ನೆಸ್ ಟು ದಿ ಡೆಮಾಕ್ರಸಿ. ಹೀಗಾಗಿ ಇವೆಲ್ಲಕ್ಕೂ ಏನು, ಸಂವಿಧಾನದ ಅಡಿಯಲ್ಲೇ ಬರೋದು. ನನ್ ಕ್ಯಾನ್ ಎಬೋ ದ ಲಾ ಆಫ್ ದಿಸ್ ಲ್ಯಾಂಡ್ ಲೈಕ್ ಎ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಮೇಲಿಲ್ಲ ಅವರುಗಳು, ಕೆಳಗೆ ಇರ್ತಕ್ಕಂಥದ್ದು. ಅವರು ಹೇಳ್ತಾರೆ ಧರ್ಮವನ್ನು ಕೆಲವರು ಹೈಕೋರ್ಟ್ ಜಸ್ಟಿಸ್ ಹೇಳ್ತಾರೆ ನಾವು ಧರ್ಮವನ್ನು ಕೂಡ ಅಲ್ಲಗಳಿಬಾರ್ದು. ಯಾರು ಅಲ್ಲಗಳಿತಾ ಇದ್ದಾರೆ? ನಾನು ಒಂದು ಧರ್ಮಕ್ಕೆ ಸೇರಿದ್ದೀನಿ ಅಂತೇಳಿ ಅದರ ಬಗ್ಗೆ ಅಪೀಮು ಕುಡ್ದವನಂಗೆ ಆಡಿದರೆ, ಈ ದೇಶದಲ್ಲಿ ನಾವು ಅಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದು ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ, ವಿವಿಧ ಸಂಸ್ಕೃತಿಯಲ್ಲಿ ಒಂದನ್ನು, ಒನ್ ನೇಷನ್ ಅನ್ನೋದು ಆ ಅರ್ಥದಲ್ಲಿ ಗೊತ್ತಾಯ್ತಲ್ಲ. ಹಾಗಾಗಿ ಅದು ಕಾನೂನು ಏನು ಹೇಳಿದೆ ಅದಷ್ಟೇ ಹೇಳಬೇಕೆ ಹೊರತಾಗಿ ಈ ವಿಲ್ ಸಿಟ್ ಅಪ್ ಆನ್ ದ ಜಡ್ಜ್ಮೆಂಟ್ ಸೀಟಲ್ಲಿ ನಾನು ಧರ್ಮವನ್ನು ಮಿಶ್ರಣ ಮಾಡಿ ಮಾತಾಡ್ತೇನೆ, ಧಾರ್ಮಿಕವಾಗಿ ಹಿಂಗೆ ಹೇಳ್ತೇನೆ, ಅದು ಅವರ ಕೆಲಸ ಅಲ್ಲ. ಅದು ಇದು ಈ ದೇಶದ ಒಂದು ದುರಂತ ಕೂಡ. ಈಗ ರಾಜಕೀಯ ವ್ಯವಸ್ಥೆ, ರಾಜಕೀಯವಾಗಿ ನೋಡಿ, ಸಮಾಜ ಈಗ ಏನಿದೆ ಅದು ಸಮಾಜ ಇಟ್ ಈಲ್ಸ್ ಎ ಡಿಫರೆಂಟ್ ಒಪಿನಿಯನ್. ನಾನು ಹೇಳಿದ್ದನ್ನು ನೀವು ಕೇಳಬೇಕು ಅಂತ ಏನಿಲ್ಲ, ನಿಮಗೆ ಸರಿ ಕಂಡ್ರೆ ಒಪ್ಕೊಳ್ತೀರಿ, ಇಲ್ಲ ಅಂತೇಳಿದ್ರೆ ವಿಲ್ ಹ್ಯಾವ್ ಟು ರಿಯಾಕ್ಟ್ ಅಪಾನ್ ಇಟ್. ಹಾಗೇ ಈ ಸಮಾಜದಲ್ಲಿ ವಿಭಿನ್ನತೆ ಇದೆ, ವಿವಿಧ ಸಂಸ್ಕೃತಿಗಳಿವೆ, ಅದು ಒಂದು ಕಡೆಯಲ್ಲಿ. ರಾಜಕಾರಣ ಪ್ಯೂರ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ದ ಡೆಮಾಕ್ರಸಿ. ನಾವ್ಯಾಕಂದರೆ ಪ್ರಜಾಪ್ರಭುತ್ವವನ್ನು ಒಪ್ಪಿರೋರು ಪ್ರಜಾಪ್ರಭುತ್ವದ ಮಾದರಿ ಆಡಳಿತವನ್ನು ನಡೆಸಬೇಕು. ಈಗ ಪ್ರಜಾಪ್ರಭುತ್ವದ ಒಳಗೆ ಈ ಬ್ರೈಬ್, ಲಂಚಗುಳಿತನ ಒಂದು ಸೇರಿಬಿಟ್ರೆ ಆಡಳಿತ ನಡೆಸೋರು, ನ್ಯಾಯದಾನ ಮಾಡ್ತಕ್ಕಂಥವ್ರು, ಇಂಥ ವ್ಯವಸ್ಥೆಯನ್ನು ಸಮರ್ಥನೆ ಮಾಡಿಕೊಳ್ಳೋರು ಕೆಲವರು ಇದ್ದಾರೆ. ಆಡಳಿತ ನಡೆಸೋದ್ರಲ್ಲಿ ಹೆಚ್ಚು ಕಟ್ಟಕಡೆಯ ಮನುಷ್ಯನಿಗೆ ತೃಪ್ತಿದಾಯಕವಾಗಿ ನಡೆಯೋಂಗೆ ನಡ್ಕೋಬೇಕು, ಪಾರದರ್ಶಕವಾಗಿರಬೇಕು. ಬಹುತೇಕ ರಾಷ್ಟ್ರಗಳು ಲಂಚ ಮುಕ್ತವಾಗಿವೆ. ಈಗ ಉದಾಹರಣೆ ಕರ್ನಾಟಕ, ನಾವು ಕೇರಳಕ್ಕೆ ಹೋಲಿಸ್ಕೊಂಡ್ರೆ, ಕೇರಳದಲ್ಲಿ ಅಂಥ ಪ್ರಮಾಣದಲ್ಲಿ ಅನಧಿಕೃತವಾದ ಅಥವಾ ಲಂಚಗುಳಿತನದ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಂಥದ್ದೇ ಅಧಿಕಾರದಲ್ಲಿ.
ಅದೇ ಕರ್ನಾಟಕ ಕಂಪೇರ್ ಮಾಡಿದ್ರೆ ಅದು ರಾಜಕಾರಣದೊಂದಿಗೆ ಮಿಶ್ರಿತ ಆಗಿಬಿಟ್ಟಿದೆ. ಅದರಲ್ಲಿ ಜಾತಿಯ ಪ್ರಭಾವ ಕೆಲಸ ಮಾಡ್ತಾ ಇದೆ. ಇದು ಕಟ್ಟ ಕಡೆಯ ಮನುಷ್ಯನಿಗೆ, ಸಮಾಜಕ್ಕೆ ಒಂದು ಒಳ್ಳೆಯದಲ್ಲ ಅಂತಕ್ಕಂಥ ಅಭಿಪ್ರಾಯ ನಮ್ಮದಿದೆ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ 76ನೇ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಏಕೆಂದರೆ ಭಾರತದೊಳಗಡೆ ಸಂವಿಧಾನ ಅನ್ನೋದು ಭಾಳ ಪವಿತ್ರವಾದಂಥ ಧರ್ಮಗ್ರಂಥ. ಅದಿದ್ರೇ ಎಲ್ಲ ಭಾರತೀಯರು ಎಲ್ಲರೂ ಕೂಡ ಸುಖವಾಗಿರಲಿಕ್ಕೆ ಸಾಧ್ಯ. ಇಲ್ಲಿ ಧರ್ಮಾತೀತವಾಗಿ ಯಾವ ಧರ್ಮಗಳಿದೆಯೋ ಆ ಎಲ್ಲ ಧರ್ಮಗಳಿಗಿಂತ ಪವಿತ್ರವಾದದ್ದು ಸಂವಿಧಾನ. ಆ ಸಂವಿಧಾನ ಇದ್ದರೆ ಎಲ್ಲ ಧರ್ಮಗಳು ಉಳ್ಕೊತವೆ, ಎಲ್ಲ ಮನುಷ್ಯರು ಉಳ್ಕೊತವೆ, ಎಲ್ಲ ಪ್ರಾಣಿಗಳು ಉಳ್ಕೊತವೆ, ಈ ದೇಶ ಉಳ್ಕೊಳ್ಳುತ್ತೆ. ಹಂಗಾಗಿ ಎಲ್ರಿಗೂ ಕೂಡ ಸಂವಿಧಾನವನ್ನು ಉಳಿಸ್ಕೊಳ್ಳೋಕ್ಕೆ ತಾವು ಪಣ ತೊಡಬೇಕು, ಜಾಗೃತರಾಗಬೇಕು, ಚಿಂತನೆಗೆ ಒಳಗಾಗಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ಸಂವಿಧಾನ ಬಂದು ನಮಗೆ ಈಗ 26 ವರ್ಷ ತುಂಬಿದೆ. 76 ವರ್ಷ ತುಂಬಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಮಾನವರಾಗಿ ಬದುಕಬೇಕು, ಮಾನವರಾಗಿರ್ಬೇಕಂತೇಳಿ ಬಾಬಾ ಸಾಹೇಬರು ಈ ದೇಶಕ್ಕೆ ಒಳ್ಳೆಯ ಸಂವಿಧಾನವನ್ನು ಕೊಟ್ಟಂಥ ಜನ. ಅಂದಿನ ರಾಜರ ಆಳ್ವಿಕೆಯಲ್ಲಿದ್ದಂಥ ಎಲ್ಲವೂ ಕೂಡ ತ್ಯಜಿಸಿ ಒಂದು ದೇಶವನ್ನು ಮಾಡಿ ಇವತ್ತು ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಪ್ರಾಣಿ ಎಲ್ಲ ಕೂಡ ಬದುಕಬೇಕಾದ್ರೆ ಬಾಬಾ ಸಾಹೇಬ್ರೆ ಕಾರಣ. ಇವತ್ತು ಬಾಬಾ ಸಾಹೇಬ್ರು ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಎಲ್ಲ ಅಳವಡಿಸಿದ್ದಾರೆ. ನಮ್ಗೆ ಏನೇನು ಸಿಗಬೇಕು, ಏನೇನು ಬೇಡ, ಏನೇನು ಬೇಕು ಅನ್ನೋದಕ್ಕೆ ಎಲ್ಲ ಅಳವಡಿಸಿದ್ದಾರೆ. ಈ ದೇಶದ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ಪ್ರಾಣಿಯು, ಪ್ರತಿಯೊಬ್ಬ ಜೀವರಾಶಿ ಕೂಡ ಇರುವೆ ಕೂಡ ಒಂದು ಸಂವಿಧಾನ ಕೂಡ ಬರೆದಿದ್ದಂಥ ಮಹಾನ್ ಪುರುಷ ಆದರೆ ಬಾಬಾ ಸಾಹೇಬರು ಒಬ್ಬರೇ. ಅದಕ್ಕಾಗಿ ನಾವೆಲ್ಲರೂ ಕೂಡ 10 ಸಂಘಟನೆಗಳ ಸೇರಿ ಇವತ್ತು ಜಿಗಣಿಯಲ್ಲಿ ಏನು ಕಾವೇರಪ್ಪ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಒಂದು ದಿವಸದ ಕಾರ್ಯಾಗಾರವನ್ನು ಮಾಡಿದ್ದೀವಿ. 10 ಸಂಘಟನೆಗಳ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ, ಕರ್ನಾಟಕ ದಲಿತ ಸಮಿತಿ ಭೀಮಾ ಗರ್ಜನೆ, ಕರ್ನಾಟಕ ರಿಪಬ್ಲಿಕ್ ಸೇನೆ, ಭಾರತೀಯ ಭೀಮ ಸೇನೆ, ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನೆ, ದಲಿತ ಸಂಘರ್ಷ ಸಮಿತಿ ಭೀಮವಾದ, ಪ್ರಜಾ ವಿಮೋಚನಾ ಚಳವಳಿ ಕರ್ನಾಟಕ ಜನಾಂದೋಲನ ಸಂಘಟನೆ, ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ, ಕರ್ನಾಟಕ ಬೋವಿ ಸಂಘರ್ಷ ಸಮಿತಿ 10 ಸಂಘಟನೆಗಳು ಈಗಾಗಲೇ ಎಲ್ಲ ಕಡೆ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಇದು ಕೂಡ ಒಂದು ಏನು ಸಂವಿಧಾನದ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲರೂ ಕೂಡ ಪದಾಧಿಕಾರಿಗಳು ಸೇರಿಕೊಂಡು ಕಾರ್ಯಕ್ರಮ ಮಾಡಿ ಮುಂದಿನ 76 ವರ್ಷ ಆಗಿದೆ. ಆದರೂ ಸರ್ಕಾರ ಬಡವರಿಗೆ ನಾವು ಯಾವುದೇ ಕಾರಣಕ್ಕೆ ಸುಮಾರು ಬಡವರಿಗೆ ಸೌಲಭ್ಯಗಳು ಸಿಗ್ತಿಲ್ಲ, ವಿದ್ಯಾಭ್ಯಾಸಗಳು ಸಿಗ್ತಿಲ್ಲ, ಬಡವರ ಸಮಸ್ಯೆಗಳು ಬಗೆಹರಿಸ್ತಿಲ್ಲ. ಆದರೂ ಬಗೆಹರಿಸಿಲ್ಲ ಅಂದರೆ ಮುಂದಿನ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಾಗ್ತದೆ.